ಹರೇ ಕೃಷ್ಣ ಮಾತೆಗಳ ಸ್ವಾಗತ. 11ನೇ ಅಧ್ಯಾಯ ವಿಶ್ವರೂಪ. ಎಸ್ ಅಧ್ಯಾಯ ಸ್ಟಾರ್ಟ್ ಆಗೋದು ಏರಿಗೆ ಮಾತ್ರ ವಿಶ್ವರೂಪ ತುಯರೆ ಇಷ್ಟ ಉಂಟು. ಎಸ್ ಏರಿಗೆ ಮಾತ್ರ ವಿಶ್ವರೂಪ ತುಯರೆ ಇಷ್ಟ ಉಂಟು. ಮಾತೆಗಳು ಉಂಟಾ ವಿಶ್ವರೂಪ ತುಯರೆ ಏರಿಗೆ ಇಚ್ಛೆ ಇಜ್ಜಿ ವಿಶ್ವರೂಪ ತುಯರೆ ಏರಿಗೆ ಇಚ್ಛೆ ಇಜ್ಜಿ ದಯಮಂತದ ಏರಿಗೆ ಇಚ್ಛೆ ಇಜ್ಜಿ ವಿಶ್ವರೂಪ ತುಯರೆ ಅವನ ಮಾತೆಗಳು ಇಚ್ಛೆ ಉಂಟಾ ಎಸ್ ತುಲೆ ನಿಗ್ಲಿಕ್ಕೆ ಕರೆಕ್ಟ್ ಕೃಷ್ಣ ಪ್ರಜ್ಞೆ ಅರ್ಥ ಆದಿಸಿ ಕೃಷ್ಣ ಪ್ರಜ್ಞೆ ದಯ ಬಂದಾಗ ಒಂದು ವಿಶ್ವರೂಪ ಟೆಂಪರರಿ ಫಾರ್ಮ್ ಒರಿಜಿನಲ್ ಫಾರ್ಮ್ ಅಂತ ಒಂದು ಆಧ್ಯಾತ್ಮಿಕ ಲೋಕ ಪುನಃ ಆಧ್ಯಾತ್ಮಿಕ ಲೋಕ ಸುಮಾರು ಫಾರ್ಮ್ ಉಂಟು ಆಯ್ಕೆ ನಂಗೆ ಆಸಕ್ತಿ ಬಿಡು ವಿಶ್ವರೂಪಗತ್ ನೀ ಕೊಂಚ ಎಕ್ಸಾಂಪಲ್ ಕೊಡ್ಬೆ ಕೃಷ್ಣನ ರಾಸಲೀಲೆ ಪನ್ನಗ ಬ್ರಹ್ಮನ ಕಲ್ಪ ಆಪುಂಡು ಕಲ್ಪ ಆಯ್ಬೆಟ್ಟಿಗೆ ಪುನಃ ದಿನ ಆಯ್ಬೆಟ್ಟಿಗೆ ಪ್ರಳಯ ಆಪುಂಡು ಪುನಃ ಪೂರ್ತಿ ಆಯ್ತು ಪಾರ್ಷಲ್ ಪ್ರಳಯ ಆಯ್ಬೆಟ್ಟಿಗೆ ಬ್ರಹ್ಮೆ ಜಪೆರ ಓಪೆ ಅಪಗ ಕೃಷ್ಣನ ರಾಸಲೀಲೆ ಆಯ್ತು ಸ್ಟಾರ್ಟ್ ಬ್ರಹ್ಮನ ರಾತ್ರಿ ರಾಸಲೀಲೆ ಸ್ಟಾರ್ಟ್ ಆಗ ಬೊಕ್ಕ ರಾಸಲೀಲೆ ಆವಂದು ನಿತ್ಯ ನಿತ್ಯವನ್ನ ಉಂತು ಜಾವು ಇತ್ತೆಲ್ಲ ಆವಂದೇ ಪುಂಡು ದುಂಬುಲ ಆತಂಡು ಇತ್ತೆಲ್ಲ ಆವಂದು ಮಿತ್ತಗ್ಲ ಆವಂದು ಲಾಸ್ಟ್ ಕಾಂಡ್ಯಾನಗ ಬ್ರಹ್ಮ ಲಕ್ಕನಾಗ ಎಂಜಾಪುಂಡು ಬ್ರಹ್ಮ ತಿಲಕ ಪಾಡುವೆ ఒక ವಾಪಸ್ ಸ್ಟಾರ್ಟ್ ಉಂಡು ಅಪಗ ಕೃಷ್ಣ ಅಲ್ಪದ ಡಿಸಪಿಯರ್ ಆಪೆ ರಾಸಲೀಲೆ ಡಿಸಪಿಯರ್ ಆನಾಗ ಪನಗ ಅಲ್ಪಡ್ದು ಅದೃಶ್ಯ ಆಪೆ ಮಾತ ಗೋಪಿನಗಳು ಪ್ಯಾನಿಕ್ ಆಪೇರು ಅಗ್ಲು ಟೆನ್ಷನ್ ಆಪು ಅಪ್ಪ ಕೃಷ್ಣದ ಅನ್ಪನು ಒಂಜಿ ಅಡಿಗೆ ಒಂಜಿ ಗೊಬ್ಬು ಗೊಬ್ಬುಗ ಅಂದು ಇಮಿಡಿಯೇಟ್ ಶಂಖ ಚಕ್ರ ಗದಾ ಪದ್ಮ ನಾರಾಯಣ ಫಾರ್ಮ್ಡು ಬರ್ಪೇರು ಅಪ್ಪ ಗೋಪಿನಗಳು ಐಕ ಅಡ್ಡ ಬೋಬೇರು ಪೋಪೇರು ಒಂದು ನಿಜವಾದ ಫಾರ್ಮು ಶಂಖ ಚಕ್ರ ನಾರಾಯಣ ಫಾರ್ಮು ಸ್ಪಿರಿಚುವಲ್ ವರ್ಲ್ಡ್ ಗೋಪಿನಕ್ಲಿಗೆ ಅವಲೈ ಸ್ಟೇಜ್ ಅವಲೈ ಸ್ಟೇಜ್ ಅಪ್ಪನ ಇದೆನ್ನಲೇ ಒಂದು ಅಕ್ಲಿಗೆ ಇಚ್ಛೆನೇಜ್ ಪಿರೋಂಜಿ ಇನ್ಸ್ಟೆನ್ಸ್ ಕೊರ್ಪೆನಿಗ್ಲೆ ಎಕ್ಸಾಂಪಲ್ ಕೃಷ್ಣ ಸುರುತ 15 ವರ್ಷ ವೃಂದಾವನ ಒಬ್ಬನು ಬೊಕ್ಕ ಅಕ್ರೂರೆ ಬರ್ತದ ಆಯನ ಮಥುರೋಗ ತಗೊಂಡ್ಬೆ ಐದು ಬಗ್ಗೆ ಇಂಚ ಬಂದಾಗ ಕೃಷ್ಣ ಅವರ ಪೋಯಿನಾಯ್ ಬರ್ಪುಜೆ ಬೃಂದಾವನ 15 ವರ್ಷ ಮಾತ್ರ ಫಸ್ಟ್ ಬೊಕ್ಕ ಇಚ್ಚಿ ಅಲ್ಪ ದ್ವಾರಕ ಮಾತು ಬೊಕ್ಕ ಅವರ ಉದ್ದವ ಬಗ್ಗೆ ಕೃಷ್ಣ ಉದ್ದವ ಕ್ಲೋಸ್ ಫ್ರೆಂಡ್ ಕೃಷ್ಣನ ಆ ವೃಂದಾವನ ಬಂದ ಪಾತಿರ್ನಾಗ ಸಡನ್ ಕೃಷ್ಣ ಎಕ್ಸ್ಟೆಸಿಗೆ ಹೋಗ್ಬೇಕು ಎಕ್ಸ್ಟೆಸಿಗೆ ಹೋದು ಅವಳು ಫೈಂಟ್ ಅದು ಬೂರ್ಬೇಕು ಮತ್ತೆ ಲಕ್ಕನಾಗ ಇಂಕ್ ವೃಂದಾವನ ಬೋಡು ಆಯ್ಗೊಂದು ಡಿಸೈರ್ ಬರ್ಬೇಕು ಇಚ್ಛೆ ಬರ್ಬೇಕು ಕೃಷ್ಣಗೆ ಒಬ್ಬ ಉದ್ದವಾಗ ಪೋಡಿಗೆ ಹಾಕೊಂಡು ಯಾನಿಂದ ಪೋಂಡ ಹಿಂಗೆ ಮಾತ ಮಕ್ಕಳು ಗೋಪಿನಕ್ಕಳು ಮಾತ ಕಲ್ಲಿಟ್ಟು ಹಾಕದು ಹಾಕ್ಯಾರು ಯಾನ್ ಬೋಬುಜಿ ಐಕ್ ಲಾಸ್ಟ್ಗೆ ಅಪ್ಪಣ ಏರು ಎನ್ ಅಣ್ಣೆ ಬಲರಾಮ್ ಪೋಡ ಬೊಕ್ಕ ಸುಭದ್ರ ಗೋಪಿನಿ ಬೊಕ್ಕ ಕೃಷ್ಣ ಗೋಪಿನಿ ಅವೇ ರಥ ಇದ್ರೆ ಅಂಚ ಕೃಷ್ಣ ವಾಪಸ್ ವೃಂದಾವನ ಗೋಪಿನಿ ಕುರುಕ್ಷೇತ್ರ ಪೋನಾಗ ಅಲ್ಪಡ್ದು ಕುರುಕ್ಷೇತ್ರ ಹೋದು ಬೊಕ್ಕ ಪೋಪಿನ ಸಿಚುವೇಶನ್ ಉಂಟು ಅಪ್ಪ ಮಾತ ಬರ್ಬೇರು ಇನ್ಫಾರ್ಮೇಶನ್ ಕೊಡ್ಬೇರು ಇಂಚೆ ಕೃಷ್ಣ ಬರೋದಿಲ್ಲ ವೃಂದಾವನ ವಾಸಗಳು ಮಾತ ಕೃಷ್ಣ ತಗೊಂಡೆ ವಾಕಾಲ ಆದಿತ್ತು ನಗಲೆ ಮಾತ ವೃಂದಾವನ್ ವ್ರಜವಾಸಿನಗಳು ಬರ್ಬೇರಡೆ ಕೃಷ್ಣನ್ ತೂಪೇರು ಕೃಷ್ಣನ್ ತೂದು ಕೃಷ್ಣೇ ರಾಜನ ವೇಷಗಳಲ್ಲೇ ದ್ವಾರಕಾಧೀಶ್ ಅಕಲು ಅನ್ಬೇರು ಹಿಂಗೆ ಕೃಷ್ಣ ಹಿಂಗ್ಲೇ ಬಿಡ್ಸಿ ಬೊಕ್ಕ ಲಾಸ್ಟ್ಗೆ ನಿಕ್ಲಿಗೆ ಓ ಕೃಷ್ಣ ಬೋರ್ಡ್ ಈ ಸುರುಟ್ ಮುಲು ವೃಂದಾವನ ಎಂಚೆತ್ತ ಗೊಲ್ಲ
ಪನ್ನಗ ಈ ವೃಜವಾಸಿನಗಳು ಪನ್ನಗ ಕೃಷಿಕನ ಮಗನಾದ ಎಂಚೆತ್ತ ಅಂಚಿಂದ ಬೋರ್ಡಿಂಗ್ಲೆ ಕೃಷ್ಣೆ ಇಮಿಡಿಯೇಟ್ ಆ ಫಾರ್ಮ್ ಧಾರಣ ಉಂಟು ನೆತ್ತ ಅರ್ಥ ಎಂಚಿನ ಎ ಸೇರೆ ಬನಲಿ ಈತ್ ಗೊತ್ತಾಯ್ಬೇಕು ನಿಕ್ಲೆ ದಾದ ನಿಕ್ಲೆಗೆ ಅರ್ಥ ಉಂಟು ಎಸ್ ಸೇರೆಗಳ ಬನೋಲಿಯ ಅನ್ಮ್ಯೂಟ್ ಬಂದೆ ದಯಮಂತದ್ದು ಎಸ್ ಹರೇ ಕೃಷ್ಣ ದಯಮಂತ ಏರೆಗಳ ಪನೋಲಿಯ ವಿಷಯ ಹೆಚ್ಚಿನ ಕೃಷ್ಣ ಭಗವಂತ ಅತ್ತತ್ ಕೃಷ್ಣ ಭಗವಂತ ಅಂದ್ ಅತ್ ಭಕ್ತಿ. ಹಾಕ್ಲಿಕ್ಕೆ ಓ ಇಷ್ಟ ಐತಿ ಕೃಷ್ಣ ರಾಜೇ ಸ್ಟೇಜ್ ವಿಶ್ವರೂಪ ಭಯಂಕರ ಕೃಷ್ಣ ದ್ವಾರಕಧೀಶ್ ರಾಜೆ ಮೂಲ ನಾರಾಯಣ ಫಾರ್ಮ್ ಅವ್ರ ಅಡ್ಲಿ ಇಷ್ಟ ಐತಿ ನಮ್ಮಂಚೆನೆ ಹ್ಯೂಮನ್ ಫಾರ್ಮ್ ಅಲ್ಲಿ ತೂವಾರುಂಡು ಅಕಲೆ ನಮ್ಮ ಲೆಕ್ಕನೆ ತೂವಾರುಂಡು ದಯಮಂತ ಜಾಗುದನೆ ಟೆಂಪರರಿ ಭೌತಿಕ ಫಾರ್ಮ್ ಅವು ಅಕ್ಲೆ ಚೂರ್ಲ ಇಷ್ಟ ಐತಿ ಗೊತ್ತಾಂಡೆ ಒಂದು ಹೈಯರ್ ಡಿವೋಟಿ ನಕ್ಲೆ ಎಂಚ ಬನ್ನಾಗ ಅಕ್ಲೆ ಕೃಷ್ಣ ಆಸ್ ಇಟ್ ಇಸ್ ವೇರೆ ಇಚ್ಛೆ ಅಂಚದ್ ಪ್ಯೂರ್ ಡಿವೋಟೀಸ್ ನಕ್ಲೆಗೆ ಒಂದು ಇಚ್ಛೆ ಐತಿ ಆಂಡ ಒಂದೇನು ದಾಯಿಗ ಮೂಲ ಕೊಡ್ತೇವೆ ಇತ್ತೆ ನಂಗೆ ಪ್ರಶ್ನೆ ಬರ್ಬೋದು ಅಪ್ಪ ನಾವು ಒಂದು ವಿಶ್ವರೂಪ ಮೂಲ ದಾಯ ಕೊಡ್ತೇವೆ ಮೂಲು ದಾಯ ಕೊಡ್ತೇವೆ दा बन्नाग प्रभुपाद बन पेर अर्जुने पर्सनली कन्विन्स्ड आतेगे कृष्ण देवतम परमोषण बघ अहम सर्व सर्व एन्मने श्लोक मत्ता सर्वं प्रवर्तते अವು ಗೊತ್ತಾದ ನನಗೆ ಬघ ಅವೇನಾಯೆ ದಾದ ಬನ್ನಾಗ 19 ಶ್ಲೋಕ ಅಲ್ಲ ತೇಷಾಂ ಏವಾನ್ ಕಂಪಾರ್ತಾಂ ಅವು ಶ್ಲೋಕಗಳು ಉನ್ಲಾದ ಬೊಕ್ಕ ಅವೇ ಫಸ್ಟ್ 2 ಶ್ಲೋಕ ಕೃಷ್ಣಗೆ ಸರೆಂಡರ್ ಆಯಿನ ಬೊಕ್ಕ ರೆಸಿಪ್ರೊಕೇಶನ್ ಎನ್ಮ ಬಗೋರ್ಮ 10ನೇ ಅಧ್ಯಾಯದ ಎನ್ಮ ಬಗೋರ್ಮ 10 ಕೃಷ್ಣ ರೆಸಿಪ್ರೊಕೇಟ್ ಮಾಡ್ಬೋದು ಒಂದು ಮಾತು ಗೊತ್ತಾದ ನನಗೆ ಅಂಚಾದ ನಾಯಕ ಈ ಫಾರ್ಮ್ ಬೋರ್ಡ್ ಚಾಯ್ ಬೊಕ್ಕ ದಾಯಿಗೆ ನೆನಕಿಯಂಡೆ ಸೇರೆಗಳ ಪನೋಲಿಯ ಕೃಷ್ಣ ಬೊಕ್ಕ ದಾಯಿಗೆ ನೆನಕಿಯಂಡೆ ಒಂದು ಮಾತು ನಂಗೆ ಅರ್ಥ ಆವಡು ನಿಕ್ಲಿಗೆ ಲೆವೆಲ್ 2 ಬನ್ನಾಗ ಲೆವೆಲ್ 1 ನಡಪುಣ ಇಂಚಲ್ಲ ಚಲ್ತಾಯ ಲೆವೆಲ್ 2 ಒಂದು ಅಸೈನ್ಮೆಂಟ್ ಉಂಡು ಎಕ್ಸಾಮ್ ಉಂಡು ಅಪ್ಪ ನಾವು ಚೂರು ಇಂಚ ಮಾತ ದದಾನ್ ಬ್ರೈನ್ ಸ್ಟ್ರಾಮಿಂಗ್ ಮಾಡ್ಬೇನೆ ಮಂಡೆ ಚೂರು ನಮ್ಮ ಖರ್ಚು ಮಾಡ್ಬೋದು ಗಾಯಿಗ್ ಇಂಚಿನಿಗ್ ಎಸ್ ಎಸ್ ಏರ್ ಬಂಪೇರ್ ನಮಗೋಸ್ಕರ ಪ್ರಭುಜಿ ಹರೇ ಕೃಷ್ಣ आता क्वेश्चन ಎಂಚನೆ ಗೊತ್ತಾಯ್ತು ದಾದಕ್ಕೆ ಏನು ವೇದನ್ अर्जुने कंप्लीटली सैटिस्फाई आते कृष्ण ना फॉर्म्ड आन कृष्णे अर्जुने दाई ಒಂದು ವಿಶ್ವರೂಪ ಕೇಂಡೆ ನಮಗೆ ಗೊತ್ತಾಯ್ತು यस प्रभु ನಮಗೆ ಗೊತ್ತಾಯ್ತು हरे कृष्ण ಪಲ್ಲೆ ಪಲ್ಲೆ ಹಾ ಪ್ರಭು ಅರ್ಜುನ ಆಲ್ರೆಡಿ ಪರಮಾತ್ಮನ ಎಂದು ಮಲ್ತೇರು ಬಿಲೀಫ್ ಮಲ್ತೇರು ಅಂಡ್ ಕಾಮನ್ ಪೀಪಲ್ಗೆ ಅವು ಗೊತ್ತಾರೆಗಸ್ರ ಅದನ್ನ ವಿಭೂತಿ ಬೊಕ್ಕ ಅದನ್ನ ಯೋಗ ಶಕ್ತಿ ನಂಕು ಪುರ ಗೊತ್ತಾರೆಗಸ್ರ ಅರ್ ಕೇನು ನಮಗೋಸ್ಕರ ಭಗವಂತಡ ವೆರಿ ಗುಡ್ ಎಸ್ ಓಕೆ ಗಾಯ ಬನ್ನಗ ಕೃಷ್ಣನ ಸ್ಟೇಟ್ಮೆಂಟ್ ಕೃಷ್ಣ ಪಂಪಿನೇನು ಜನಗಳು ಕನ್ವಿನ್ಸ್ ಮಾಡ್ಬೋಡದೆ ಆಯನ ಶಕ್ತಿದ ಬಗ್ಗೆ ಖಾಲಿ ಥಿಯರಿ ಮಾತ್ರ ಅತ್ತಾಯ ಕೃಷ್ಣ ಗ್ರೇಟ್ ಪ್ರಾಕ್ಟಿಕಲ್ ಆದ್ಲ ತುಜಪಾದೆ ಅಂಚದಪ್ಪನಾಗ ಪ್ರಭುಪಾದ ನಿಯೋಫೈಡ್ ಡಿವೋಟೀಸ್ ಬನ್ನಾಗ ಏರು ಸ್ಟಾರ್ಟಿಂಗ್ ಬರ್ಪೆ ಬಿಗಿನರ್ ಕನಿಷ್ಠ ಅಧಿಕಾರಿ ಹಂಚ ಭಾಗವತ ಉಂಡು ಫಸ್ಟ್ ಕ್ಯಾಂಟೋ 3rd 4th ಚಾಪ್ಟರ್ ಉಂಡು ಪ್ರಭುಪಾದ ಅವಲೋನ್ ಬೇರೆ ಬಿಗಿನರ್ಸ್ಗೆ ಬೋರ್ಡ್ಗೆ ವಿಶ್ವರೂಪ ದರ್ಶನ ಅಡ್ವಾನ್ಸ್ ಇರತ್ತೆ ಶುಶ್ರುಬಿ ಕೃತಿಬಿ ರೆಡ್ ಉಂಡು ಅಡ್ವಾನ್ಸ್ ಬೊಕ ಬಿಗಿನರ್ಸ್ಗೆ ಬೋರ್ಡ್ಗೆ ದಯಬನ್ನಾಗ ಒಂಜಿ ಧೈರ್ಯ ಎತ್ತುಲೈತೆ ನಮ್ಮ ಲೋಕಲ್ ನಿಕ್ಲೆ ಮಾತು ಗೊತ್ತು ಲೋಕಲ್ ಭೂತ ಹಾಕೋಲ್ಲ ಇಂಜ ಹೋದು ಚೂರನ ಪೋಡಿಗೆ ಬರ್ರೆ ಅಂಚನೆ ಮೂಲು ಅವರ ಪೋಡಿಗೆ ಬಿಟ್ಟಾರ ಅವು ಓಕೆ ಆಂಡ ಅಡ್ವಾನ್ಸ್ ಆತೆ ಆಯ್ತು ಈ ವಿಶ್ವರೂಪ ಆತ್
ಬೊಕ ಪಿರೋಂಜಿಂಚಿನ ಮನ್ನಾಗ ಪ್ರಭಾತ್ ಬಂದಿನಿ ಒಂದೊಂಜಿ ಎಕ್ಸಾಂಪಲ್ ತರ ಅವಳಿಗೆ ಫ್ಯೂಚರ್ ಮಸ್ತ್ ಜನ ಬಂದ್ಬೇರು ಯಾನ್ ಕೃಷ್ಣ ದೇವೇರು ವಿಶ್ವರೂಪ ದೊರಪ ಸಜಿಬಾವಿ ಆ ಭುಜಾಯಿ ಖಾಲಿ ಬುಧರ್ ಮಾತ್ರ ದೇವೇರು ಆಗ ಆಪುಜಿ ಹಂಚಾದ ಒಂದುಲ ಸೆಟ್ ಮಾಡ್ಬೇಕು ಕೃಷ್ಣ ತುಜಿಬಾವನ್ ನನ್ನ ಏರ್ ಲಾಟ್ ಪಡ್ ನಕಲ್ ಬರ್ತದೆ ಯಾನ್ ಕೃಷ್ಣ ಪನ್ಪಿಲ ಕೆಚ್ ಹಾ ಕೃಷ್ಣ ಅನ್ನ ತುಜಿಬಾವ್ ವಿಶ್ವರೂಪ ದರ್ಶನ ಆಪಣ ಈಗ ಹೆಚ್ ಹಂಚ ನೆಕ್ಕೋಸ್ಕರ ಕೃಷ್ಣೆ ಒಂದು ಮನ್ಪು ಎಸ್ ಈಗ ನಮ್ಮ ಶ್ಲೋಕಕ್ಕೆ ಹೋಗಿ ಓಕೆ ಒಂದು ಅರ್ಥ ಒಂದೇ ನಿಕ್ಲೆ ಮಿತ್ತಾಗ ಬೇರೆ ಆಪಸ್ ಅದಕ್ಕೋಸ್ಕರ ಒಂದು ವಿಷಯ ನಿಕ್ಲೇನ್ ಕರೆಕ್ಟ್ ಮಂತದ್ದು ಇದು ನಮ್ಮ ಸ್ಟಾರ್ಟ್ ಮಾಡ್ಬೋದು ಓಕೆ ಫಸ್ಟ್ ಶ್ಲೋಕ ಅರ್ಜುನ ಉವಾಚ ಮತ್ ಅನುಗ್ರಹಾಯ ಪರಮಂ ಗುಹ್ಯಂ ಆಧ್ಯಾತ್ಮ ಸಂಹಿತಂ ಯತ್ ತವ ಯೋಕ್ತಂ ವಚಸ್ತೇನ ಮೋಹೋ ಅಯಂ ವಿಗತೋ ಮಮ. ಅರ್ಜುನನು ಹೀಗೆ ಹೇಳಿದನು, ನೀನು ಅನುಗ್ರಹ ಮಾಡಿ ಈ ರಹಸ್ಯವಾದ ಆಧ್ಯಾತ್ಮಿಕ ವಿಷಯಗಳನ್ನು ಕುರಿತು ಉಪದೇಶ ಮಾಡಿದೆ, ಇದರಿಂದ ನನ್ನ ಮೋಹ ನಾಶವಾಗಿದೆ. ತುಲೆ ಇದು ನಮಲಕೇಂದ ಇತ ಮಿತ್ತ ಐತಾರ ಲಾಸ್ಟ್ ಪಿರೋದ ಶನಿವಾರ ಐತಾರ ನಮ್ಮ 10 ಒರ್ಮ ಐತ ಮಿತ್ತಡು 7 ಎನ್ಮ ಕೇಂಡ ಇತ 7 ಎನ್ಮ ಒರ್ಮ 10 ಅಧ್ಯಾಯ ಎಂದು ಆನ ಮೋಹನಾಶ ನಮ್ಮ ಮೋಹನಾಶ ಆತಜಿ ದಾಯ್ ನಮ್ಮ ಮೋಹನಾಶ ಆತಜಿ ಕೃಷ್ಣನ ಈ ಅರ್ಜುನನ ಮೋಹನಾಶ. ದಾಯಿಗೆ ಬಂದಾಗ ಅರ್ಜುನೆ ಶುದ್ಧ ಭಕ್ತೆ, ಅರ್ಜುನೆ ಶುದ್ಧ ಭಕ್ತೆ ಆಗ ಮೋಹ ಇಜ್ ಮೋಹವಣ ಭ್ರಾಂತಿ ಅವು ಇಜ್ ಇಲ್ಯೂಷನ್ ನಮ್ಮ ಇಲ್ಯೂಷನ್ ಇಲ್ಲ ಹೆಂಚಿನ ಮೋಹ ನಮ್ಮ ಮೋಹ ಬಂದಾಗ ವೇದವ್ಯಾಸರು ಬಂದ್ಬಿಡಿ ಅಹಂ ಮಮ, ಅಹಂ ಬಂದಾಗ ಯಾನು, ಮಮ ಬಂದಾಗ ಎನ್ನಕುಲು. ನಮ್ಮ ಏತ್ತು ಒಂಜಿ ಎಲ್ಲಿಯ ಮಟ್ಟದಾಕಲು ಅನ್ನಾಗ ನಮ್ಮ ಆ ಒಂಜಿ ಬೌಂಡೆಡ್ ಪಾಡ್ದ ಐತೋಲೇ ಇಲ್ಲ ಐತ ಪಿದೆ ಬರ್ರ ಒಂದು ಜನ ಪ್ರಭುಪಾದ್ ಬಂದ್ಬಿನಿ ಅಹಂ ಬಂದ್ಬಿನ ಸೆಲ್ಫಿಶ್ನೆಸ್ಗೆ ಸ್ವಾರ್ಥ, ಮಮ ಅವು ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್ ಎಕ್ಸ್ಟೆಂಡೆಡ್ ಸ್ವಾರ್ಥ. ಅಹಂ ಬಂದ್ಬಿನ ಯಾನ್ ಇಂಕ್ ಯಾನೆ ಮನ್ಪುಡು ಯಾನ್ ಅಂಚ ಯಾನ್ ಇಂಚ ಅಹಂ. ಮಮ ಬನ್ನಗ ಎನ್ನ ಮಗಲಿಗೆ, ಎನ್ನ ಮಗಕ್, ಎನ್ನ ಕಂಡನಿಗೆ, ಎನ್ನ ಅಮ್ಮೆರೆಗೆ ಬೊಕ ಎಂಚ ಬನ್ನಗ ಆತೆಡೆ ಒಪ್ಪುಜಿ ನೆಕ್ಸ್ಟ್ ಎಕ್ಸ್ಟೆಂಡ್ ಆಪು ಎನ್ನ ಒಂಜಿ ಸೊಸೈಟಿ, ಎನ್ನ ಈ ತಾಲೂಕು, ಎನ್ನ ಜಿಲ್ಲೆ, ಎನ್ನ ರಾಜ್ಯ, ಎನ್ನ ದೇಶ. ಒಂದು ಮಾತಲ ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್ ಎಕ್ಸ್ಟೆಂಡೆಡ್ ಸ್ವಾರ್ಥ. ಬೊಕ್ಕ ಇಂಚಿನ ನಮ್ಮ ಅನ್ಬೋಡು ಮುಂದಿನ ಬಿಡು ನಮ್ಮ ಇಂಚಿನ ಅನ್ಬಿಡೋಣ ದಾದ ಅನ್ಬೋಡು ಬಂದಾಗ ಈ ಈಶೋಪನಿಷತ್ ಬಂದ್ಬಿನಿ ಈಶಾವಾಶ ಪ್ರಿನ್ಸಿಪಲ್. ಈಶಾವಾಶಂ ಇದಂ ಸರ್ವಂ ಯತ್ ಕಿಂಚ ಜಗತ್ಯಾಂ ಜಗತ್ ತೇನ ತಕ್ತೇನ ಪುಂಜಿತ ಮಾಗಡಾಸು ಪನ್ನಗ ಸೆಂಟರ್ಡ್ ಕೃಷ್ಣೆ ಬೊಕ್ಕ ಬಾಕಿ ಇಂಚಿನ ಮಂತ್ಲೆ ಸೆಂಟರ್ಡ್ ಕೃಷ್ಣ ಬರು ಇದು ನಂಗೆ ಎಂಚ ಬನ್ನ ಖುಷಿ ಆಪಿನಿ. ಸಮಾಜ ಸೇವೆ, ಮನುಷ್ಯತ್ವ, ಹ್ಯುಮ್ಯಾನಿಟೇರಿಸಂ, ಸೋಷಲಿಸಂ, ನ್ಯಾಷನಲಿಸಂ, ಔಯಿಸಂ, ಉಂದಿಸಂ ಮಸ್ತ್ ಉಂಟು ನಮ್ಗೆ ಖುಷಿ ಆಗ ಒಂದು ಅತ್ ಮೈನ್ ಇಂಚಿನ ಸೆಂಟರ್ಡ್ ಕೃಷ್ಣ ಬರೋಡು. ಕೃಷ್ಣ ಬರ್ತದೆ ಒಂದೇನು ಮಾತ ಮನ್ಪ್ಲೆ ಅಪಗ ಇಂಚ ಬಂದಾಗ ಪ್ರಭುಪಾದ್ ಬಂದ್ಬಿಟ್ಟು ಅಟ್ಯಾಚ್ ಏನ ಮಿತ್ತವಡು ಕೃಷ್ಣನ ಮಿತ್ ಕೃಷ್ಣ ಸೆಂಟರ್ ಬರ್ತದೆ ಬಾಕಿದ ಮಾತ ಮನ್ಪ್ಲೆ ಅಪಗ ನಂಗೆ ದಾಲ ಪ್ರಾಬ್ಲಮ್ ಇಜಿನ ನಂಗೆ ಪ್ರಾಬ್ಲಮ್ ದಾಯಕ ದಾದ ಪ್ರಾಬ್ಲಮ್ ಸೈಯರ ನಂಗೆ ನಮ್ಮ ವೈಟ್ ಅಟ್ಯಾಚ್ ಆದ ಅವಲೆ ಬಿಟ್ಟೋಗಿ ಇತ್ತೆ ಎಂಚ ಬನ್ನಾಗ ಒಂಜಿ ಪ್ಲೇಸ್ ದ ಮಿತ್ ಅಟ್ಯಾಚ್ ಆಂಡ ಅವೇ ಪ್ಲೇಸ್ ಪಿರ ಬಿಟ್ಟುವೇರಿಗೆ ಪ್ರಬೋಧನ್ ಪೇರು ಎಕ್ಕಾಲ ಇಜಿಂದ ಈ ಪಿಜಿನ್ ಓಣಲ್ ಅಲ್ಪನೆ ಬಿಟ್ಟುವೇರಿಗೆ ಜಾಗದ ಮಿತ್ ಹಂಚ ಅದು ಒಂದು ಎಡ್ಡತ್ ಮೋಹ ಬೋರ್ಡ್ ಅಹಂ ಮಮ ನಾಹಂ ನಾಮಂ ವೇದವ್ಯಾಸರು
नाहम नामम अंचद मोह बो अंदे नंक कृष्ण कुल्लुजे कृष्ण पन्पिल्लेज यस नेक्स्ट श्लोक पोई श्लोक 2 भव अप्यायो हि भूतानां श्रुतौ विस्तरशो मया तत्त्वकमला पत्राक्ष महात्म्यम् अपि च अव्ययम् ಕಮಲ ನೇತ್ರನೇ ಪ್ರತಿಯೊಂದು ಜೀವಿಯು ಹುಟ್ಟು ಮತ್ತು ಸಾವಿನ ವಿಷಯವನ್ನು ನಿಂದ ವಿವರ ಕೇಳಿದೆನು ಎಂದು ಕೊನೆಯಾಗ ನಿನ್ನ ವೈಭವವನ್ನು ಅರ್ಥ ಮಾಡಿಕೊಂಡಿದೆ ನೋಡಿ ಅನ್ಪಿನಿ ಅರ್ಜುನ ಅರ್ಥ ಆತನಿಗೆ 10ನೇ ಅಧ್ಯಾಯದ 2ನೇ ಶ್ಲೋಕದ ಅನ್ಪಿನಿ ನಮೇ ವಿದು ಸುರಾಗಣೆ ದೇವತೆ ಮತ ಮಹರ್ಷಿನಗಳಿಗೆ ಅರ್ಥ ಆಗುದು ಕೃಷ್ಣ ಅಣ್ಣ ಅರ್ಜುನಗೆ ಅರ್ಥ ಆದ ಕೃಷ್ಣನ ಅರ್ಥ ಮಾಡ್ಕೊಂಡು ಸುಲಭದ ಕೆಲಸ ಆತ दाय बनाए मोह मोह इतना अर्थ आव मोह बोर्ड कृष्ण विथ अटैच आवड अपका अर्थ आव इजिन अर्थ आव यस श्लोक मूजी एवमेतद् यथा अथ त्वं आत्मानं परमेश्वर द्रष्टुम् इच्छामि ते रूपम् ऐश्वरं पुरुषोत्तम परम प्रभुवे पुरुषोत्तमने नीनु ನಿನ್ನನ್ನು ವರ್ಣಿಸಿಕೊಂಡಂತೆ ನಿನ್ನ ವಾಸ್ತವ ಸ್ಥಿತಿಯಲ್ಲಿ ನನ್ನ ಮುಂದೆ ಕಾಣುತ್ತಿದ್ದೇನೆ ಒಂದು ವಾಸ್ತವ ಸ್ಥಿತಿ ಕೃಷ್ಣನ ಯಾವ ಕೃಷ್ಣ ಓಪನ 200 ಫಾರ್ಮ್ ವಿಶ್ವರೂಪತ್ ನಂಗೆ ವಾಸ್ತವ ಸ್ಥಿತಿ ಬುಡ್ಚಿ ನಂಗೆ ವಿಶ್ವರೂಪ ಇಚ್ಛೆ ಇಜ್ಜಿ ಸರ್ ವಿಶ್ವರೂಪ ಮೆಟೀರಿಯಲ್ ಟೆಂಪರರಿ ಫಾರ್ಮ್ ಮೆಟೀರಿಯಲ್ ರೆಮ್ದ ಒರಿಜಿನಲ್ ಫಾರ್ಮ್ ಅತ್ತವ ఒరిజినల్ ఫామ్స్ ఈ వైకుంఠంలో కూడా మస్తుండు ప్రబోధన పేరు వైకుంఠ అంటే ఏం చెప్పన్నాక భేద భేద ఇది కూర్మ అవతార మత్స్య అవతార అన్న ఈ నారాయణ ఈ నరసింహ వామన మాత భేద భేద అక్కలు అంగళ ఇలా ఉందండవు ಅವಾಣ ಹೋಗಿ ಅವ ಒರಿಜಿನಲ್ ಅಣ್ಣ ಇದು ಒರಿಜಿನಲ್ ಆಯ್ತು ಪರಮಪುರುಷ ನೀನು ನಿನ್ನನ್ನು ವರ್ಣಿಸಿಕೊಂಡ ನಿನ್ನ ವಾಸ್ತವ ಸ್ಥಿತಿಯಲ್ಲಿ ನನ್ನ ಮುಂದೆ ಕಾಣುತ್ತಿದ್ದೇನೆ ಒಂದು ವಾಸ್ತವ ಸ್ಥಿತಿ ಕೃಷ್ಣನ ಆದರೂ ನೀನು ವಿಶ್ವದ ಅಭಿವ್ಯಕ್ತಿಯಲ್ಲಿ ಹೇಗೆ ಪ್ರವೇಶಿಸಿದೆ ಎಂದು ಕಾಣಲು ಬಯಸ್ತೇನೆ ಕಾಣಲು ನಿನ್ನ ವಿಶ್ವರೂಪ ಹೆಂಗೆ ಇಚ್ಛೆ ನಿನ್ನ ಆ ರೂಪವನ್ನು ನೋಡಲು ಬಯಸ್ತೇನೆ ವಿಶ್ವರೂಪ ಹೆಂಗೆ ತೋಡು ಎಸ್ ನೆಕ್ಸ್ಟ್ ಶ್ಲೋಕ ಹೋಗಿ ಶ್ಲೋಕ 4 ಮನ್ಯಸೆ ಯದಿ ತಚ್ಛಕ್ಯಂ ಮನ್ಯಸೆ ಯದಿ शाख्यम मया द्रष्टुम इति प्रभो योगेश्वर ततो मे त्वां दर्शयात्मानं अव्ययम् ओ प्रभुवे योगेश्वर निन्न विश्वरूप ನಾನು ನೋಡಬಲ್ಲೆ ಎಂದು ನೀನು ಭಾವಿಸುವುದಾದರೆ ಆ ನಿನ್ನ ಅಪರಿಮಿತ ವಿಶ್ವರೂಪವನ್ನು ತೋರಿಸು ಪ್ರಭುಪಾದ ಬೇರೆ ಒಂದು ಆಟಿಟ್ಯೂಡ್ ಬೋರ್ಡ್ಗೆ ನಂಗೆ ಒಂದು ಹಂಬಲ್ ಅಂಡ್ ಸಬ್ಮಿಸಿವ್ ಆಟಿಟ್ಯೂಡ್ ನಮ್ರತೆ ಪನದುಲೆ अर्जुन मामूली जनात कृष्ण उप्पोड़ आय मामूली जनात आय इटर्नल एसोसिएट नित्य संगाति ऐर्ना कृष्णना कृष्ण ಏಪ ಮಾದ ಬರ್ಪೆ ಅಪಗಾಯ ಬರ್ಪೆ ಇದೆ ನರನಾರಾಯಣ ಐಟು ನರ ಏರ್ ಅರ್ಜುನ ನಾರಾಯಣ ಕೃಷ್ಣ ಬೊಕೈತೆ ಚೈತನ್ಯ ಮಾಮೂಲಿ ಲೀಡರ್ ರಾಮನಂದರಾಯ ಏರ್ ಅರ್ಜುನ ಅಂಚದು ಚೈತನ್ಯ ಮಹಾಪ್ರಭು ಕೃಷ್ಣ ಅಂಚದು ಕ್ಲೋಸ್ ಎಸೋಸಿಯೇಟ್ ಕ್ಲೋಸ್ ಪಂಡ ಭಯಂಕರ ಕ್ಲೋಸ್ ಈ ಚೈತನ್ಯ ಚರಿತಾಮೃತ ಈ ಅಂತ್ಯ ಲೀಲೆಡ್ ಮೂಜಿ ಲೀಲೆ ಉಂಟು ಆದಿ ಲೀಲ ಮಧ್ಯ ಲೀಲ ಅಂತ್ಯ ಲೀಲ 18 ವರ್ಷ ಫಸ್ಟ್ 24 ವರ್ಷ ಆದಿ ಲೀಲ ಬೊಕ್ಕ ಆದಿ ವರ್ಷ ಮಧ್ಯ ಲೀಲ ಬೊಕ್ಕ 18 ವರ್ಷ ಅಂತ್ಯ ಲೀಲ ಐಟ್ 18 ವರ್ಷ ಫಸ್ಟ್ ದ 8 ವರ್ಷ ಚೈತನ್ಯ ಮಹಾಪ್ರಭು ಒರಿಸಡ್ ಇತ್ತೇರು ಜಗನ್ನಾಥ ಬುರುಡು ಕೀರ್ತನ ಬೊಕ್ಕ ಲಾಸ್ಟ್ ಗಾರ್ 10 years ಆರ್ ಇತ್ತಿನ ಕ್ಲೋಸ್ ಅಸೋಸಿಯೇಟ್ ಏರ್ ಮಾತ ಗದಾಧರ ಪಂಡಿತ್ ಸ್ವರೂಪ್ ದಾಮೋದರ್ ಬೊಕ್ಕ ರಮಣಂದ್ರಾಯ ಏರ್ अर्जुन अंचल भयंकर क्लोज अर्जुन आनमुल दादा बनोदल्ले निन्न विश्वरूप नानु नोडबल्ले एंदु नीनु भाविसुवादे पनग इंक निक्की चेतन इंक तोजपो इजिन बुड्ची अण्ण नम्म इंकु तूओडु इंचिन तूपिनी मध्याह्न पुर्तुगु 16 ಗಂಟೆಗೆ ನಂಕ್ ಆ ಸೂರ್ಯನ ಬೆಳಕು ಎರಾಬಿ ನಂಕ್ ಅವಳು ಎಂಚಿನ
ಚೂರು ಸೆಕೆಂಡ್ ಬೇರೆ ಇಂಚ ಕಣ್ಣು ಉರಿ ಉಂಡು ಉರಿ ಉಂಡು ಉರಿ ಉಂಡು ಉರಿ ಉಂಡು ಬಂದ ಒಂಜಿ ನಿಮಿಷ 2 ನಿಮಿಷ ಇಂಚ ತೂವ ಕಾಬು ನಂಗೆ ಜಾಸ್ತಿ ಆಬಿಸಿ ವಿಶ್ವರೂಪ ಬೇರೆ ಆಪಣ ನಂಗೆ ಇಚ್ಚಿ ಪ್ರೊಪೋಸ್ ಬಂದ್ಬಿಟ್ಟು ಫಸ್ಟ್ ಯು ಡಿಸರ್ವ್ ದೆನ್ ಯು ಡಿಸೈರ್ ಫಸ್ಟ್ ನಂಗೆ ಅರ್ಹತೆ ಒಪ್ಪೋಡಿಗೆ ಬೊಕ್ಕ ನಮ್ಮ ಇಚ್ಛೆ ಬಂದ್ಬೋಡು ಇತ್ತದಾದ ನಂಗೆ ಅರ್ಹತೆ ಇಜ್ಜಿ ನಮ್ಮ ಇಚ್ಛೆ ಇಂಚ ಬಂದ ಪ್ರೊಪೋಸ್ ಬಂದ ಬೇರೆ ಎವ್ರಿ ಜೆಂಟಲ್ಮನ್ ವಾಂಟ್ಸ್ ಟು ಬಿಕಮ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಈಗ ನಾ ಇಂಟರ್ವ್ಯೂ ಮಂತ ಪೋಂಡ ಸರ್ ಇರೇಗ ಪ್ರೈಮ್ ಮಿನಿಸ್ಟರ್ ಇಚ್ಛೆ ಉಂಡ ಎಸ್ ಪ್ರೊಪೋಸ್ ಇವೊಂದು ಈಸ್ ನಂಬರ್ 1 ಫುಲ್ ನಂಬರ್ 1 ಈ ಥಿಂಗ್ಸ್ ಈ ಕ್ಯಾನ್ ಬಿಕಮ್ ಪ್ರೈಮ್ ಮಿನಿಸ್ಟರ್ ಹೇಳಲ್ಬೋದು ಕೇಳಲೆ ಏರು ಮಾಮೂಲಿ ಅವರಿಗೆ ಕಾರ್ಯಕರ್ತರುಗಳೇ ಇರೇಗ ಪ್ರೈಮ್ ಮಿನಿಸ್ಟರ್ ಯಾನ್ ಪ್ರೈಮ್ ಮಿನಿಸ್ಟರ್ ಅರ್ಹತೆ ಇಜ್ಜಿ ಆಂಡ ಇಚ್ಛೆ ಅಂಚೆನೆ ಮೂಲ ಅಂಚೆನೆ ಪ್ರೊಪೋಸ್ ಬಂದ್ಬಿನಿ ನಂಗೆ ಫಸ್ಟ್ ನಮ್ಮ ಕ್ವಾಲಿಫೈಡ್ ಅವ್ರಿಗೆ ಬೊಕ್ಕ ನಮ್ಮ ಇಚ್ಛೆ ಬಂದ್ಬೋಡು ಫಸ್ಟ್ ಯು ಡಿಸರ್ವ್ ದೆನ್ ಯು ಡಿಸೈರ್ ಮುಂದುಲೆ ಇಂಚೆ ಮುಂದುಲೆ ನಾನು ನೋಡಬಲ್ಲೆ ಎಂದು ನೀನು ಭಾವಿಸುವಾದರೆ ಟೋಟಲ್ ಸರೆಂಡರ್ ಪಾತ್ರೆ ಗೊತ್ತ ಸರೆಂಡರ್ ಆ ನಿನ್ನ ಅಪರಿಮಿತ ವಿಶ್ವರೂಪಂ ತೋರಿಸು ಇಂಚ ಮತ ಬನ್ನ ಕೃಷ್ಣಂಗೆ ಮಸ್ತ್ ಖುಷಿ ಆಗ ನೆಕ್ ಬಂದ್ಬಿನಿ ಸಬ್ಮಿಸಿವ್ ಆಟಿಟ್ಯೂಡ್ ನಮ್ಮ ಭಗವದ್ಗೀತೆಯನ್ನು ಸಬ್ಮಿಸಿವ್ ಆಟಿಟ್ಯೂಡ್ ಗೆತ್ತೊಂಡ ನಮ್ಮ ಜೀವನ ಸಾರ್ಥಕ ನಮ್ಮ ಅಹಂಕಾರದ ಆಟಿಟ್ಯೂಡ್ ಗೆತ್ತೊಂಡ ಪ್ರಪೋಸಲ್ ಬೇರೆ ಈವನ್ ಇಫ್ ಈ ರೀಡ್ಸ್ ಫಾರ್ ಮಿಲಿಯನ್ಸ್ ಆಫ್ ಇಯರ್ ಕೋಟಿ ವರ್ಷ ನೀವು ಓದಲೆ ಐಟ್ ಎಫೆಕ್ಟ್ ಖುಷಿ ನಮ್ಮ ಆಟಿಟ್ಯೂಡ್ ಸರಿ ನಮ್ಮ ಭಗವದ್ಗೀತೆನ ಆ ರೀತಿ ನಮ್ಮ ಅಪ್ರೋಚ್ ಮಾಡ್ಬಿಡ ಅವು ಇಜ್ಜಿ ಎಸ್ ಕೃಷ್ಣ ಈ ದಯಮಂತನ ಹಿಂಗ ತೂವೋಡು ಒಂದು ಅರ್ಜುನ ಬಂದಲ್ಲಿ ಅಂಚ ನಮ್ಮ ಅರ್ಜುನಡ ಮಸ್ತ್ ಕಲ್ಪೇರ ದೇವತಗುಣ ಮಾತೊಂದು ಅರ್ಜುನಡ ಪ್ರಬೋಧನ್ ಪೇರು ಒರಿಯ ಭಕ್ತಿ ಆಡ ಮಾತ ಗುಣ ಬರ್ಪಣಿಗೆ ಆಡ ದೇವತೆ ಎತ್ತಿನ ಐವ ಗುಣ ಮಾತ ಬರ್ಪು ಅಂಚ ಒಂದು ರಿಫ್ಲೆಕ್ಟ್ ಆಗ ಒಂದು ಗುಣ ಎಂಜಮನ್ ಮಿನ್ ನಮ್ಮ ಕೆಲವು ಸತಿ ಬನ್ಪ ಯಾನು ಇದೆ ನಮ್ಮ ಏಪಲ ಪುಗಾರು ಫಸ್ಟ್ ನಮ್ಮನ್ನ ಪುಗಾರುವ ಬಗ ನಮ್ಮ ಜೋಕ್ಲೆ ನಾಗ್ಲೆ ಮಾತ ಪುಗಾರುವ ಮತ್ತೆ ಎಡ್ಡೆ ಪ್ರಬೋಧನ್ ಪೇರು ಎಡ್ಡೆ ಇಂಚಿನ ಭಕ್ತಿ ಆಡ ಮಾತ ಗುಣ ಬರ್ಪಣಿಗೆ ಆಡ ಅವು ಗುಣ ಬರೋಡು ಒಂದು ಗುಣ ಬರೋಡು ಒಂದಿಸಿ ಕಂಪ್ಲೀಟ್ ಪ್ಯಾಕೇಜ್ ಅಂಚ ನಮ್ಮ ಭಕ್ತಿ ಆಡ ಟ್ರೈ ಮಾಡ್ಬೋದು ಭಕ್ತಿ ಆಡ ನಂಗೆ ಒಂದು ಬರ್ಬೋದು ಆ ಸಬ್ಮಿಸಿವ್ ಆಟಿಟ್ಯೂಡ್ ಬರ್ಬೋದು ಬೊಕ್ಕ ನಂಗೆ ಕೃಷ್ಣನ ಅಪ್ರೋಚ್ ಆಗೋದು ಅದ ಮುಟ್ಟಗ ಆಪುಷ್ ಎಸ್ ನೆಕ್ಸ್ಟ್ ಶ್ಲೋಕಕ್ಕೆ ಹೋಗಿ ಶ್ಲೋಕ 5 ಶ್ರೀ ಭಗವಾನ್ ಉವಾಚ ಪಶ್ಯ ಮೇ ಪಾರ್ಥ ರೂಪಾಣಿ ಶತಾಶೋ ಅತ ಸಶಶ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ ದೇವೋತ್ತಮ ಪರಮಪುರುಷನು ಹೇಳಿದನು ಪೃಥ್ವಿಯ ಮಗನಾದ ನನ್ನ ಪ್ರೀತಿ ಅರ್ಜುನ ನನ್ನ ಸಿರಿಗಳು ನಾನಾ ವಿಧವಾದ ದಿವ್ಯ ವರ್ಣಗಳ ನನ್ನ ಕೋಟಿನ ರೂಪ ನೋಡು ತುಲೆ ಅವಲ ಪನ್ನಿ ಆ ಒಂಜಿ ನಮ್ರತೆ ಬಂಡೆ ಕೃಷ್ಣೆ ತೋಜಿ ಪಾವ ಎಂದು ಬಂಡೆ ಪನ್ನ ಕೃಷ್ಣೆ ಬೆಂಡಾಪೆ ಉಯ್ಕ್ ಬೆಂಡಾಪಿನಿ ಪ್ರೇಮಗ್ ಬೇದೋಯ್ಕ್ಲ ಬೆಂಡಾಪಿ ಕೃಷ್ಣೆ ಪ್ರೇಮ ಪುಮಾರ್ಥೋ ಮಹಾನ್ ಯಶೋಧನ ಬೆತ್ತಕ್ಕೆ ಬೆಂಡಾತೆ ಇಂಚ ದೈಗ ಪ್ರೇಮ ಉಂಡವರು ಅಂಚ ಮುಲ್ದುಲೆ ಇಮ್ಮಿಡಿಯೇಟ್ ಆಯ್ನ 4ನೇ ಶ್ಲೋಕ ಬಂದ ಇವಾಗ 5ನೇ ಶ್ಲೋಕಡು ಅರ್ಜುನೆ ಬೆಂಡಾತೆ ಕೃಷ್ಣ ಬೆಂಡಾತೆ ಪನ್ಪೆ ಪ್ರತಿ ಮಗ ನನ್ನ ಪ್ರೀತಿ ಅರ್ಜುನ ನನ್ನ ಸಿಂಹ ವಿಧವಾದ ಅವರನ್ನು ಕೂಡ ರೂಪ ನೋಡು ಅಂಚ ನಮ್ಮ ಕೃಷ್ಣನ ಪ್ರೀತಿ ಮಾಡ್ಬೋಣ ನಂಗೆ ಪ್ರೇಮ ಬೋಡು ಪ್ರೀತಿ ನಮ್ಮ ವ್ಯವಹಾರ ಮಾಡ್ಬೋದು ಕೃಷ್ಣನ ಪ್ರೀತಿ ಎಂಚ ವ್ಯವಹಾರ ಮಾಡ್ಬೋಣ ನಾವು ಭಕ್ತಿಯನ್ನ ಸಂಘ ಮಾಡ್ಬೋದು ಸಾಧು ಸಂಘ ಲಭಮಾವ ಮಾತ್ರ ಹೇವ ಭಕ್ತರ ನಮ್ಮ ಸಂಘ ಮಂತದ್ದು ನಂಗೆ ಬಕ್ಕವು ಹೆಂಚ ಬನ್ನಾಗ ಅವು ಸೀಕ್ ಬತ್ತಿಲಕ ಇತ ಕೊರೋನಾದೊಟ್ಟಿಗೆ ಇರಿತಡ ಕೊರೋನಾ ಬಗರು ಅಂಚೆನೆ ಭಕ್ತನೊಟ್ಟಿಗೆ ನಮ್ಮ ಕಾನ್ಸ್ಟೆಂಟ್ ಅದು ಇತ್ತಂಡ ಆಡಿತನ ಭಕ್ತಿ ನಂಗೆ ಬರ್ಬೋದು ಪಗರುನಿಗೆ ಪ್ರಬೋಧನ್ ಪೇರು ಇಟ್ ಈಸ್ ಲೈಕ್ ಎ ಇನ್ಫೆಕ್ಟೆಡ್ ಡಿಸೀಸ್ ಪ್ರಬೋಧನ್ ಬಟ್ ದಿಸ್ ಇಸ್ ಅ ಸ್ಪಿರಿಚುವಲ್ ಡಿಸೀಸ್ ಆಧ್ಯಾತ್ಮಿಕ ರೋಗ ಭೌತಿಕ ರೋಗ ಆಧ್ಯಾತ್ಮಿಕ ರೋಗ ಬರೋದು ಬದನೆಡ್ಡೆ ಎಸ್
ಶ್ಲೋಕ ಆಜಿ. ಪಶ್ಯ ಆದಿತ್ಯಾನ್ ವಶೂನ್ ರುದ್ರಾನ್ ಅಶ್ವಿನೌ ಮಾರುತ ಸತ ಬಹುನಿ ಅದೃಷ್ಟ ಪೂರ್ವಾಣಿ ಪಶ್ಯ ಆಶ್ಚರ್ಯಾನಿ ಭಾರತ. ಭರತ ವಂಶದಲ್ಲಿ ಶೇಷನೆ ಆದಿತ್ಯರು, ವಸುಗಳು, ರುದ್ರರು, ಅಶ್ವಿನಿ ಕುಮಾರರು ಮತ್ತು ಇತರ ಎಲ್ಲ ದೇವತೆಗಳು ವಿವಿಧ ಅಭಿವ್ಯಕ್ತಿಗಳನ್ನು ನೋಡು. ಈವರೆಗೆ ಯಾರು ನೋಡದಿರುವ ಮತ್ತು ಕೇಳದಿರುವ ಆಶಯಗಳನ್ನು ನೋಡು. ಮಾತಿರಲ್ಲ ಇನ್ನಿಟ್ಟು ತೂಲ ಅಂತ ಅನ್ನೋದಿಲ್ಲ ಕೃಷ್ಣ. ಮಾತಿರಲ್ಲ ವಸು ರುದ್ರ ಅಶ್ವಿನಿ ಕುಮಾರ ಮಾತಿರಲ್ಲ, ದೇವತೆ ಮಾತಿರಲ್ಲ ತೂಲ. ಎಸ್. ಶ್ಲೋಕ 7. ಇಯ ಹೇಕ್ಷತಂ ಜಗತ್ ಕೃಷ್ಣಂ ಪಶ್ಚಾದ್ಯ ಚರಾಚರಂ ಮಮಾದೇ ಗುಡ ಕೇಶ ಯಕ್ಷ ಅನ್ಯ ದ್ರಷ್ಟುಂ ಇಚ್ಛಸಿ. ಅರ್ಜುನ, ನೀನು ಏನನ್ನು ನೋಡಲು ಬಯಸುತ್ತೀರೋ ಅದೆಲ್ಲವನ್ನು ಒಮ್ಮೆಗೆ ಈ ನನ್ನ ದೇಹದಲ್ಲಿ ನೋಡು. ನೀನು ಈಗ ಏನನ್ನು ನೋಡಲು ಬಯಸುತ್ತೀಯೋ ಮತ್ತೆ ಮುಂದೆ ಏನನ್ನು ನೋಡಲು ಬಯಸಬಹುದು ಅದೆಲ್ಲವನ್ನು ಈ ವಿಶ್ವನಿಗೆ ತೋರಿಸುವುದು. ಚರಾಚರವಾದುದೆಲ್ಲ ಸಂಪೂರ್ಣವಾಗಿ ಒಂದು ಸ್ಥಳದ ಇಲ್ಲಿ ದುಂಬಗ ದಾದು ತೇರಲ್ಲ ಇತ್ತ ಮಾತನೆಟ್ಟುಂಟು ದಾದಮಾನಿಗೆ ತೋರನ್ನು ಮಾತು ತೂಲ ನನ್ನ ಗಡಿಗಡಿ ತುಕ್ಕು ಚಾನ್ಸ್. ಮತ್ತು ಮುಂದೆ ಏನನ್ನು ನೋಡಲು ಬಯಸುವುದು ಅದೆಲ್ಲವನ್ನು ಈಶ್ವರನಿಗೆ ತೋರಿಸ್ತದೆ. ಶ್ಲೋಕ ಎನ್ಮ. ನತು ಮಾಂ ಶಕ್ಷ್ಯಸೆ ದ್ರಷ್ಟುಂ ಅನೇನೇವ ಸ್ವಚಕ್ಷುಷ ದಿವ್ಯಂ ದದಾಮಿ ತೇ ಚಕ್ಷು ಪಶ್ಯಮೇ ಯೋಗ ಐಶ್ವರಂ. ಆದರೆ ನೀನು ನಿನ್ನ ಈಗಿನ ಕಣ್ಣುಗಳಿಂದ ನಾನು ಕಾಣಲಾರೆ, ಆದ್ದರಿಂದ ನಿನಗೆ ದಿವ್ಯವಾದ ಕಣ್ಣನ್ನು ಕೊಡುತ್ತೇನೆ, ನನ್ನ ಐಶ್ವರ್ಯ ನೋಡು. ಆ ಕಣ್ಣು ತೂಯರಾಬಿಸಿಗೆ ಐಕೆ ಬೇತ ಕಣ್ಣು ಕೊಡು ಅಂಚೆ ನಂಗೆ ತೂಯರಾಪಣ ವಿಶ್ವರೂಪ ಇದ ನಂಗೆ ತೂಯರ ಕೃಷ್ಣ ಕಣ್ಣು ಕೊರುವೇನ ಏಜ್ ಮುಖದ ಮದಾಯ ಪ್ಲಾನ್ ಮಾಡ್ಕೊಂಡು ವಿಶ್ವರೂಪಿನ ಪ್ಲಾನ್ ಇತ್ತು ನಾವು ಬದುಕಿದೀಗ ಪ್ರಭುತ್ವನ್ ಬೇರೆ ಕೃಷ್ಣನ ಈ ಕನ್ನಡ ತೂಯರತ್ತಿಗೆ ಕಿಬಿಡ್ತು ಓಡಿಗೆ ಪ್ರಭುತ್ವನ್ ಬಿನಿ ಡೋಂಟ್ ಟ್ರೈ ಟು ಸಿ ಕೃಷ್ಣ, do something so that Krishna sees you. ನಮ್ಮ ಅಂಚಿಂದ ಭಕ್ತಿ ಸೇವೆ ಮಾಡ್ಬೋಡಿಗೆ ಕೃಷ್ಣನ ಸ್ವತಃ ಬರ್ತದ್ದು ನಿಮಗೆ ಭಯಂಕರ ಮಾರೆ ಡೈಲಿ ಈತ ಮಾಡ್ಬೋದು ಸೇವೆ ಹಾಗೆ ಯಾವಡು ಕೃಷ್ಣಗೆ ಅಂಚಿಂದ ನಮ್ಮ ಕೆಲಸ ಮಾಡ್ಬೋದು ಇತ್ತೆ ನಮ್ಮ ಕೃಷ್ಣ ತೂಯರತ್ ಸೇವೆ ಮಾಡ್ಬೋದು ಅಂಚಿಂದ ಆ ಸೇವೆ ಕೃಷ್ಣ ಪ್ರೀತಿ ಬರ್ತದೆ ಆಯ್ನ ಬರ್ತದೆ ಓಡು ಅಂಚದ ಮೂಲು ಈಗಿನ ಕಣ್ಣುಗಳಿಂದ ನಾನು ಕಾಣಲಾರೆ, ಈ ಕನ್ನಡ ತೂಯರಾಪ್ಸಿ, ಆದ್ರಿಂದ ನಿನಗೆ ದಿವ್ಯವಾದ ಕಣ್ಣುಗಳನ್ನು ಕೊಡುತ್ತೇನೆ. ದಿವ್ಯ ಕಣ್ಣು ಕೊರಪೆ ಆ ಕಣ್ಣು ಮಾತು ನನ್ನ ಐಶ್ವರ್ಯ ನೋಡು. ಶ್ಲೋಕ ವರ್ಮ. ಸಂಜಯ ಉವಾಚ ಏವ ಮುಕ್ತೋ ತಥೋ ರಾಜನ್ ಮಹಾಯೋಗೇಶ್ವರ ಹರಿ ದರ್ಶಯಾಮಾಶ ಭಾರತಾಯ ಪರಮಂ ರೂಪಂ ಐಶ್ವರಂ. ಸಂಜಯನು ಹೇಳಿದನು, ರಾಜನೇ ಮಹಾಯೋಗೀಶ್ವರನು ದೇವತಾ ಪುರುಷನು ಹೀಗೆ ಹೇಳಿ ಅರ್ಜುನಿಗೆ ತನ್ನ ವಿಶ್ವರೂಪ ತೋರಿಸಿ. ಸಂಜಯ ಬಂದ ಧೃತರಾಷ್ಟ್ರ ತೋಜಿಪಾಯ ವಿಶ್ವರೂಪ ತೋಜಿಪಾಯ. ಎಸ್. ಶ್ಲೋಕ 10 ಅನೇಕ ವಕ್ತ್ರ ನಯನಂ ಅನೇಕ ಅದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯ ಅನೇಕ ಉದಯತಾಯುಧಂ ದಿವ್ಯಮಾಲಾಂಬರಾಧರಂ ದಿವ್ಯ ಗಂಧಾನುಲೇಪನಂ ಸರ್ವ ಆಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. ಅರ್ಜುನನು ಆ ವಿಶ್ವರೂಪದಲ್ಲಿ ಅಸಂಖ್ಯಾತ ಬಾಯಿಗಳನ್ನು, ಅಸಂಖ್ಯಾತ ಕಣ್ಣುಗಳನ್ನು, ಅಸಂಖ್ಯಾತ ಅದ್ಭುತ ದರ್ಶನವನ್ನು ಕಂಡನು. ಮಸ್ತ್ ಬಾಯಿ, ಮಸ್ತ್ ಕಣ್ಣು, ಮಸ್ತ್ ದರ್ಶನ. ಆತನು ದಿವ್ಯ ಮಾಲೆಗಳನ್ನು ವಸನ ಧರಿಸಿದನು. ಮಾಲೆ ಮಾತೇತನ ಹಲವು ದಿವ್ಯ ಗಂಧಗಳನ್ನು ಗಂಧ ಮಾತ ಲೇಪನ ಆದಿತ್ತಂದ್ರೆ ಎಲ್ಲವೂ ಆಶ್ಚರ್ಯವಾಗಿತ್ತು, ಉಜ್ವಲವಾಗಿತ್ತು, ಅನಂತವಾಗಿತ್ತು, ವಿಶ್ವದ ಮುಖವಾಗಿತ್ತು. ಶ್ಲೋಕ 12 ದಿವಿ ಸೂರ್ಯ ಸರ್ಷಯ ಭವೇದ್ಯುಗಪತ್ ಉತ್ತಿತ ಯದೀವ ಸದೃಶಿ ಸ್ಯಾತ್ ಭಾಷಸ್ತಸ್ಯ ಮಹಾತ್ಮನ. ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಆಕಾಶ ಉದಿಸಿದರೆ ಅವರ ಪ್ರಭೆಯು ಆ ವಿಶ್ವದ ಪರಮಪುರುಷನ ತೇಜಸ್ಸು ಹೊಲಬಹುದು. ಲಕ್ಷಾಂತರ ಸೂರ್ಯಗೆ ನಮ್ಗೆ ಒಂಜಿ ಸೂರ್ಯನ ಕಿರಣ ತೂಯರ ಸೂರ್ಯ ಬಿಡ್ಲಿ ಕಿರಣ ಮಧ್ಯಾಹ್ನ ಜೋರು ದೊಂಬುಗು ಒಂಜಿ ನಿಮಿಷ ತೂಯರ ಆಪಿಸಿ ಮಗ ಒಂದು ಲಕ್ಷಾಂತರ ಸೂರ್ಯ ಆವ ನಂಗೆ ಆಪೋಸಿ ನಾವು ನಮ್ಮ ಹೆಂಚಿನ ಮನ್ನಾಗ ಪ್ರಬೋಧವನ್ ಬೇರೆ ನಾವು ಬುದ್ಧಿನ ಯೂಸ್ ಮಾಡ್ಬೋದು. ಬುದ್ಧಿನ ಯೂಸ್ ಮಾಡ್ಬೋದು ಬಂದಾಗ ಇತ ಮೂಲು ಇತ ಬ್ರಿಡ್ಜ್ ಮೂಲು ಅಮ್ರಣಿ ಬೇಲೆ ಅಂತ ನಮ್ಮ ಅವು
ಬಸ್ಪೆ ಗೋಪಿನ ಬ್ರಿಡ್ಜ್ ಮರಗೋಡು ಬ್ರಿಡ್ಜ್ ಇತ್ತೆ ಅವಳು ಬ್ರಿಡ್ಜ್ ಬೇಲೆ ಅವನು ಅವ್ಳು ಬ್ಯಾರಿಗೇಡ್ ಪಾಡ್ದೇರು ವರ್ಕ್ ಇನ್ ಪ್ರೋಗ್ರೆಸ್ ಪೋಚಿದ್ ಪಾಡ್ದೆ ಕೆಲವು ಬೈಕ್ ತಗೊಳ್ಳು ಆಂಡಲ್ 100 ಹೋಯ್ಕೊಂಡ್ಬೇ ಕೊಂದು ಅವಳು ಅವ್ನು ನಡು ಕಟ್ಟಾದಿತ್ತು ಆಯ್ಬೋದು ಬೂರಿಯ ರಾತ್ರಿ 1 ಗಂಟೆ ರಾತ್ರಿ ಆಯ್ ಗೊತ್ತಿದ್ದಿ ಆಂಡಲ್ ಆಯ್ಬೋದು ಪೋಯ್ ಬೂರಿ ಒಂದು ಮಿಸ್ಟೇಕ್ ಏರ್ನ ಅವಳು ಬ್ಯಾರಿಗೇಡ್ ಪಾಡ್ದೇರು ಪೋಚಿ ಮಾತ್ರ ಕಲ್ಲು ಮಾತು ಇದ್ದೇರು ಕಲ್ಲನ್ನು ಮಾತ್ರ ಬರೀ ಮಾತ್ರ ಪೋತೆ ಅಂಚೆನೆ ನಮ್ಮಲ್ಲ ಅಂಚೆನೆ ನಮಗ ಗೊತ್ತಾವಡು ನಮ್ದು ಎಸ್ ಲಕ್ಷಾಂತರ ಸೂರ್ಯ ಒಟ್ಟಿಗೆ ಆಕಾಶ ಉದಿಸಿದರೆ ಅವರ ಪ್ರಭೆಯು ವಿಶ್ವದ ಪರಮಪುರುಷ ದೇವತೆಯನ್ನು ಹೋಲಬಹುದು ಅಂಚಾದು ನಮ್ಗೆ ಒಂಜಿ ಸೂರ್ಯನ ಮಧ್ಯಾಹ್ನ ಬರ್ತವೆ ಚೂರು 1 ನಿಮಿಷ ತೂಯರಾಪಿ ಒಂದು ತೂಯರಾಪುಂಡ ಆಪುಚಿ ನಂಕತ್ ಇಂಚ ಬಾ ನಂಗೆ ಗೊತ್ತಾವಡು ನಂಗೆ ವಿಶ್ವರೂಪ ನಂಕತ್ ನನ್ ಕೃಷ್ಣ 200 ಫಾರ್ಮ್ ತೂಡನಲ್ಲಮ್ಮ ಅಯ್ಕೊಂಚೂರು ಬಂಗಬರೋಡು ಬಂಗಬರ ಅಂತ ಕೂಜಿ ಕಷ್ಟಪಟ್ಟರೆ ಸುಖ ಅಂಚೆನೆ ಬಂಗವಾದ ನಂಗೆ ಆ ಫಾರ್ಮ್ ತಿಕ್ಕು ಒಂದು 10 ಒಂದು 8 ಈ ಫಾರ್ಮ್ ಒಂದು ಟೆಂಪರರಿ ಫಾರ್ಮ್ ಮೆಟೀರಿಯಲ್ ಫಾರ್ಮ್ ಅಂಚ ಆತ್ ಲಕ್ಷಾಂತರ ಸೂರ್ಯ ಒಟ್ಟಿಗೆ ಆಕಾಶ ಉದಿಸಿದರೆ ಅವರ ಪ್ರಭೆಯು ಆ ವಿಶ್ವರೂಪದ ಪರಮ ಪುರುಷನ ತೇಜಸ್ಸನ್ನು ಹೋಲಬಹುದಾಗಿತ್ತು. ಎಸ್ ಶ್ಲೋಕ 13 ತತ್ರ ಏಕ್ಷದಂ ಜಗತ್ ಕೃಷ್ಣಂ ಪ್ರವಿಭಕ್ತಂ ಅನೇಕದ ಅಪಶ್ಯ ದೇವದೇವಸ್ಯ ಶರೀರೆ ಪಾಂಡವಸ್ತದ ಪ್ರಭುವಿನ ವಿಶ್ವರೂಪದಲ್ಲಿ ಸಹಸ್ರ ಭಾಗಗಳಿದ್ದರೂ ವಿಶ್ವದ ಅಮಿತ ವಿಸ್ತರಣಗಳು ಒಂದೇ ಸ್ಥಳದಲ್ಲಿರುವುದನ್ನು ಅರ್ಜುನ ನೋಡಿದ. ಮಸ್ತು ಭಾಗ ಇತ್ತು ನನ್ನ ಒಂದೇ ಕಡೆ ತುಯೆ ಅರ್ಜುನೆ. ಶ್ಲೋಕ 14 ತಥಾ ಸ ವಿಸ್ಮಯಾವಿಷ್ಟೋ ಹೃಷ್ಟಾರೋಮ ಧನಂಜಯ ಪ್ರಣಾಮ್ಯ ಶಿರಸ ದೇವಂ ಕೃತಾಂಜಲಿರ್ ಅಭಾಷತ. ಅನಂತರ ದಿಗ್ಭ್ರಮೆಯಿಂದ ಆಶ್ಚರ್ಯದಿಂದ ರೋಮಾಂಚನಗೊಂಡ ಅರ್ಜುನನ ತಲೆಬಾಗಿ ಪ್ರಣಾಮ ಮಾಡಿ ಕೈಗಳನ್ನು ಮುಗಿದುಕೊಂಡು ಪರಮಪ್ರಭುಗೆ ಪ್ರಾರ್ಥನೆ ಮಾಡಲು ಪ್ರಾರಂಭ. ಆಯ್ತಾ ಕೇಂದ್ರಿಗೆ ಏನು ಇಂಗ್ಲೀಷ್ ಇತ್ತೆ ಟೋಟಲ್ ನರ್ವಸ್ ಆತೆ ಕೈ ರಡ್ಡು ಇಲ್ಲ ಇಂಜ ಬಂದದ್ದು ಪ್ರಣಾಮ ಬಂದಲ್ಲಿಗೆ ಹಣಪನ ಒಟ್ಟರಸಿ ಪೋಡಿಗೆ ಆದ ನಾಯ್ಕ ವಿಶ್ವರೂಪದ ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿದ. ಎಸ್ ಶ್ಲೋಕ 15 ಅರ್ಜುನ ಉವಾಚ ಪಶ್ಯಾಮಿ ದೇವಂ ಸಭಾ ದೇವದೇಹೆ ಸರ್ವಂ ಸತಾ ಭೂತ ವಿಶೇಷ ಸಂಘ ಬ್ರಹ್ಮಾಣಾಮೀಶಂ ಕಮಲಾಸನಸ್ಥಂ ಋಷಿಂ ಚ ಸರ್ವಾನ್ ಉರುಗಮಾಶ ದಿವ್ಯಾನ್. ಅರ್ಜುನನು ಹೀಗೆ ಹೇಳಿದನು, ಪ್ರೀತಿಯ ಪ್ರಭು ಶ್ರೀಕೃಷ್ಣನೇ, ಎಲ್ಲ ದೇವತೆಗಳು ಮತ್ತು ಇತರ ಹಲವಾರು ಜೀವಿಗಳು ನಿನ್ನ ದೇಹದಲ್ಲಿ ಸೇರುವುದನ್ನು ಕಾಣುತ್ತಿದ್ದೇನೆ. ವಾ ಮಾತ ದೇವತೆಗಳು ಮಸ್ತ್ ಜೀವನಗಳು ಮಾತ ಕೃಷ್ಣ ನೆತ್ತೋಲಿವೆ. ಬ್ರಹ್ಮನು ಕಮಲದ ಮೇಲೆ ಕುಳಿತಿರುವನು, ಬ್ರಹ್ಮ ಅಲ್ಪ ಕಮಲದ ಮಿತ್ತು ಕುಲ್ದೆ. ಶಿವ ಮತ್ತು ಎಲ್ಲ ಋಷಿಗಳು ಮತ್ತು ದಿವ್ಯ ಸರ್ಪ ಕಾಣುತ್ತಿದ್ದೇನೆ. ಶಿವಂತು ಏ ಮಾತ ಋಷಿಗಳೇನು ದಿವ್ಯ ಸರ್ಪ ಮಾತು ತೋಂದಲ್ಲಿ ಮಾತ ಕೃಷ್ಣನ ಒಲೈ ವಿಶ್ವರೂಪದ ಒಲೈ. ಓಕೆ ಶ್ಲೋಕ 14 ಅನೇಕ ಬಹುಧರ ವಕ್ತ್ರಂ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋ ಅನಂತ ರೂಪಂ ನ ಅಂತಂ ನ ಮಧ್ಯಂ ಚ ನ ಪುನಸ್ತ್ವ ಆದಿಂ ಪಶ್ಯಾಮಿ ವಿಶ್ವೇಶ್ವರೂಪ. ವಿಶ್ವೇಶ್ವರನೇ, ವಿಶ್ವರೂಪನೇ, ನಿನ್ನ ದೇಹದಲ್ಲಿ ನಾನು ಎಲ್ಲೆಲ್ಲೂ ಅಮಿತವಾಗಿ ವಿಸ್ತಾರಗೊಂಡ ಅನೇಕ ತೋಳುಗಳನ್ನು, ಉದರಗಳನ್ನು, ಬಾಯಿಗಳನ್ನು ಮತ್ತು ಕಣ್ಣುಗಳನ್ನು ಕಾಣುತ್ತಿದ್ದೇನೆ. ಪುಗರೊಂದಿಲ್ಲ ಫಸ್ಟ್ ವಿಶ್ವೇಶ್ವರ ವಿಶ್ವರೂಪ ಕೃಷ್ಣನ್ ಬೇತೆ ಬೇತೆ ಉದಾಹರಣೆ ಬೊಕ್ಕ ಮಸ್ತ್ ತೋಳುಗೆ ಉದರಗೆ ಬಾಯಿಗೆ ಕಣ್ಣು ಮಾತ ತೋಂದಲ್ಲಿ ಮಸ್ತ್ ಅವಳ ಒಂಜಿ ರಡ್ಡತ್ ಮಸ್ತ್ ತೋಂದಲ್ಲಿ. ನಿನ್ನಲ್ಲಿ ಆದಿಯನ್ನಾಗಲಿ ಮಧ್ಯವನ್ನ ಮತ್ತು ಅಂತ್ಯವಾಗಿ ಕಾಣಬೇಕು. ಆದಿ ಅಂತ್ಯ ಮಧ್ಯ ಇಜ್ಜಿ ಕೃಷ್ಣನ. ಶ್ಲೋಕ 17 ಕಿರೀಟಿನಂ ಗದೀನಂ ಚಾಕ್ರೀನಂ ಚ ತೇಜೋ ರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ ನಿರೀಕ್ಷಿಯಂ ಸಮಂತಾತ್ ದೀಪ್ತಾಲಂಕಾರ ದ್ಯುತಿಂ ಅಪ್ರಮೇಯಂ. ನಿನ್ನ ರೂಪವನ್ನು ನೋಡುವುದು ಕಷ್ಟ, ಏಕೆಂದ್ರೆ ನಿನ್ನ ರೂಪದ ಪ್ರಭೆಯು ಪ್ರಜ್ವಲಿತ ಉರಿಯಂತೆ ಅಥವಾ ಅಳತೆ ಸಿಗದ ಸೂರ್ಯಪ್ರಭೆಯಂತೆ ಸುತ್ತಲೂ ಹರಡಿದೆ. ಭಯಂಕರ ಎಫಲ್ಜೆನ್ಸ್ ಉಂಡಿಗೆ. ಆದರೂ ನಾನು ಈ ಪ್ರಕಾಶವಾದ ರೂಪವು ವಿವಿಧ ಕಿರೀಟಗಳಿಂದ, ಗದೆಗಳಿಂದ ಮತ್ತು ಚಕ್ರಗಳಿಂದ ಅಲಂಕೃತವಾಗಿದ್ದನು ಎಲ್ಲೆಲ್ಲೂ ಕಾಣುತ್ತದೆ. ಆನಲ್ಲ ಅಂತ ಒಂದಿಲ್ಲ ಇನ್ನು ಆಕ್ಚುಲಿ ಒಂದೇನು ತುಯ್ಯಾರ ಚಾನ್ಸೇ ಇದ್ದೇರೇ ಇಲ್ಲ. ಭಯಂಕರ ಅಳತೆಗೆ ಸಿಕ್ಕದ ಸೂರ್ಯಪ್ರಭೆ ಅಂಚಿಂತ ಎಫಲ್ಜೆನ್ಸ್ಗೆ ಪಣ ಪ್ರಕಾಶ ಆನಲ್ಲ ಅಂತ ಒಂದಿಲ್ಲ. ಎಸ್ ಶ್ಲೋಕ 18
त्वाम् अक्षरं परमं वेदितव्यं त्वाम् अस्य विश्वस्य परं निदानं त्वाम् अव्यय शाश्वत धर्मगोप्ता सनातन सनातनस्त्वां पुरुषो मतोमि. ನೀನು ಪರಮವಾದ ಆದಿಲಕ್ಷ್ಯವು. ಆದಿಲಕ್ಷ್ಯ ಯಾರು? ಕೃಷ್ಣ. ನೀನು ಎಲ್ಲಾ ವಿಶ್ವದ ಕಟ್ಟಗಡೆ ವಿಶ್ರಾಂತಿ ತಾಣ. ನಿಕ್ಲೆ ಓಲ್ಲ ಚಾನ್ಸ್ ಸಿಕ್ಕಿದ್ರೆ ಕೃಷ್ಣ ಅಡೆ ಬೋಲೆ. ನಿನಗೆ ಕ್ಷಯವೇ ಇಲ್ಲ ಮತ್ತು ನೀನು ಅತ್ಯಂತ ಪ್ರಾಚೀನ. ಕೃಷ್ಣ ಓಲ್ಡೆಸ್ಟ್. ನೀನು ಸನಾತನ ಧರ್ಮದ ಪಾಲಕನು. ಸನಾತನ ಪಾಲಕ ಯಾರು? ಕೃಷ್ಣನೇ. ದೇವೋತ್ತಮ ಪುರುಷನ್. ಈ ಸುಪ್ರೀಂ ಪರ್ಸನ್ ಆಫ್ ಗಾಡ್ ಹೆಡ್, ದೇವೋತ್ತಮ ಪುರುಷ. ಇದು ನನ್ನ ಅಭಿಪ್ರಾಯ, ಒಂದು ಅರ್ಜುನನ ಅಭಿಪ್ರಾಯ. ಎಸ್. ಶ್ಲೋಕ 14. ಅನಾದಿ ಮಧ್ಯಾಂತಂ ಅನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತ ಉತಾಶ ವಕ್ತ್ರಂ ಸ್ವತೇಜಸ ವಿಶ್ವಂ ಇದಂ ತಪಂತಂ. ನಿನಗೆ ಆದಿ ಮಧ್ಯ ಮತ್ತು ಅಂತ್ಯಗಳಿಲ್ಲ. ನಿನ್ನ ಮಹಿಮೆಗೆ ಮಿತಿ ಇಲ್ಲ. ನಿನಗೆ ಅಸಂಖ್ಯಾತ ಬಾಹುಗಳಿವೆ. ಸೂರ್ಯಚಂದ್ರ ನಿನ್ನ ಕಣ್ಣುಗಳು. ತುಲೆ ಕೃಷ್ಣಗೆ ಆದಿ ಅಂತ್ಯ ಮಧ್ಯ ಇಜ್ಜಿ, ఆయన ಮಹಿಮೆಗೆ ಒಂದಿಜ್ಜಿ ಅಸಂಖ್ಯಾತ ಬಾಹು ಉಂಡಿಗೆ. ಮಗ ಸೂರ್ಯಚಂದ್ರ ನಿನ್ನ ಕಣ್ಣುಗಳು. ಸೂರ್ಯ ಹಾಟ್ ಐಸ್, ಚಂದ್ರೆ ಕೂಲ್ ಐಸ್. ಕೃಷ್ಣನ ಪ್ರಜ್ವಲಿಸುವ ಉರಿಯು ನಿನ್ನ ಬಾಯಿಂದ ಹೊರಬರುವುದನ್ನ ನಿನ್ನ ಪ್ರಕಾಶವು ಇಡೀ ವಿಶ್ವವನ್ನು ಸುಡುವುದನ್ನು ಕಾಣುತ್ತದೆ. ಪ್ರಕಾಶ ಆತು ಎಫಲ್ಜನ್ಸ್ ಪ್ರಕಾಶ ಮಾತೆಲ್ಲ ಪೊತ್ತವನ್ನು ಸುಡುತ್ತಿರುವುದನ್ನು ಕಾಣುತ್ತಿದೆ. ಶ್ಲೋಕ ಇರುವ ಹವ್ಯ ಆಪೃಥ್ವಿಯೋರಿದಂ ಅಂತರಂ ಹಿ ವಯಾಪ್ತಂ ತವ ಏಕೇನ ದಿಶಶ್ಚ ಸರ್ವ ದೃಷ್ಟ್ವಾ ಅದ್ಭುತಂ ರೂಪಂ ಉಗ್ರಂ ತವೇದಂ ಲೋಕೋತ್ರಯಂ ಪ್ರವರ್ತಿತಂ ಮಹಾತ್ಮ. ನೀನು ಒಬ್ಬನೇ, ಆದರೂ ನೀನು ಆಕಾಶವನ್ನು ಎಲ್ಲ ಲೋಕ ಅವುಗಳ ನಡುವೆ ಎಲ್ಲ ಸ್ಥಳವನ್ನು ವ್ಯಾಪಿಸಿದೆ. ಕೃಷ್ಣವರಿಯೇ ಅವನ ಮಾತ ಕಡೆ ಇಲ್ಲ ವ್ಯಾಪಿಸಿದೀಯ. ಮಹಾತ್ಮನೇ, ಈ ಅದ್ಭುತವಾದ ಮತ್ತು ಉಗ್ರವಾದ ರೂಪವನ್ನು ಕಂಡು 3 ಲೋಕ ಭಯಗೊಂಡಿದೆ. ಇಡೀ ಮೂಜಿ ಲೋಕಲ ಪೋಡಿದೊಂದಿಗೆ ಕೃಷ್ಣ ಈ ರೂಪ ಓದುದು, ವಿಶ್ವರೂಪ ಓದುದು. ಶ್ಲೋಕ 21. ಹಮೀ ತ್ವಾಂ ಸುರಸಂಗ ವಿಶಂತಿ ಕೇಶಿದ್ ಭೀತ ಪ್ರಾಣಾಂಜಲೋ ಗೃಣಂತಿ ಸ್ವಸ್ಥಿತಿ ಉಕ್ತ್ವಾ ಮಹರ್ಷಿ ಸಿದ್ಧ ಸಂಗ ಸುವಂತಿ ತ್ವಾಂ ಸ್ತುತಿಭಿ ಪುಷ್ಕಲಾಭಿ. ದೇವತೆಗಳ ಸಮೂಹಗಳಿಂದ ಮುಂದೆ ಶರಣಾಗತನಾಗಿ ನಿನ್ನನ್ನೇ ಪ್ರವೇಶಿಸಿರುವರು. ಮಾತು ದೇವತೆಗಳು ಅಡ್ಡಬೂರೊಂದಿಲ್ಲ. ಅವರಲ್ಲಿ ಕೆಲವರು ಭಯವಿದ್ದಾರೆ, ಕೈ ಮುಗಿದುಕೊಂಡು ಪ್ರಾರ್ಥನೆ ಮಾಡುತ್ತಿದ್ದಾರೆ. ಕೆಲವರು ಮಾತ್ರ ಪ್ರಾರ್ಥನೆ ಮಾಡುವುದಿಲ್ಲ, ಕೈ ಮುಗಿದು. ಮಹರ್ಷಿಗಳ ಮತ್ತು ಪರಿಪೂರ್ಣ ಸಿದ್ಧರ ಸಮೂಹಗಳು ಸ್ವಸ್ತಿ ಸ್ವಸ್ತಿ ಎಂದು ಹೇಳುತ್ತಾ, ಮಹರ್ಷಿನ ಕುಮಾರ್ ಸ್ವಸ್ತಿ ಸ್ವಸ್ತಿ ಮಾಡುವುದಿಲ್ಲ, ವೇದ ಆಡುತ್ತಾ ನಿನಗೆ ಪ್ರಾರ್ಥನೆ ಸಲ್ಲಿಸುತ್ತಿರುವ. ಶ್ಲೋಕ 22. ರುದ್ರಾದಿತ್ಯ ವಶವೋ ಏಚ ಸಾಧ್ಯ ವಿಶ್ವೇ ಅಶ್ವಿನೋ ಮಾರುತ ಶೋಷ್ಮಾಪಾಶ್ಚ ಗಂಧರ್ವ ಯಕ್ಷಾಸುರ ಸಿದ್ಧ ಸಂಘ ವೀಕ್ಷಂತೆ ತ್ವಾಂ ವಿಷಿಮಿತ ಶೈವ ಸರ್ವೇ. ರುದ್ರರು, ಆದಿತ್ಯರು, ವಸುಗಳು, ಸಾಧ್ಯರು, ವಿಶ್ವದೇವತೆಗಳು, ಇಬ್ಬರು ಅಶ್ವಿನಿ ದೇವತೆಗಳು, ಮರುತರು, ಪಿತೃಗಳು, ಗಂಧರ್ವರು, ಯಕ್ಷರು, ಅಸುರರು ಮತ್ತು ಸಿದ್ಧ ದೇವತೆಗಳು ಬೇರೆ ಬೇರೆಗಾಗಿ ನಿನ್ನನ್ನು ನೋಡುತ್ತಿದ್ದಾರೆ. ಮಾತೆಲ್ಲ ಟೋಟಲಿ ಅವನಿಗೆ ಪೋಡಿಗೇಡು ತೂವೊಂದುಲ್ಲೆ. ಶ್ಲೋಕ 23. ರೂಪ ಮಹತ್ ತೇ ಬಹು ವಕ್ತ್ರಂ ನೇತ್ರಂ ಮಹಾಬಾಹೋ ಬಹುರಾಪಾದಂ ಬಹುಧರಂ ಬಹು ದಂಶ್ರಾ ಕರಾಲಂ ದೃಷ್ಟ್ವಲೋಕ ಪ್ರವ್ಯತಿತಾಹಂ. ಎಲೆ ಮಹಾಬಾಹುವೆ, ಹಲವು ಮುಖಗಳನ್ನು, ಕಣ್ಣುಗಳನ್ನು, ಬಾಹುಗಳನ್ನು, ತೊಡೆಗಳನ್ನು, ಪಾದಗಳನ್ನು, ಉದರಗಳನ್ನು ಮತ್ತು ಕೊರೆದಾಡೆಗಳನ್ನು ಹೊಂದಿರುವ ನಿನ್ನ ಮಹಾರೂಪವನ್ನು ಕಂಡು ದೇವತೆಗಳು ಒಳಗೊಂಡಿದ್ದೆ. ಅವರ ಲೋಕಗಳು ಭಯಗೊಂಡಿದೆ. ಅವರಂತೆ ನಾನು ಭಯಗೊಂಡಿದ್ದೆ. ಮತ್ತೆ ನಿನ್ನ ಈತ ಮಾತ ಈ ರೂಪ ಕಣ್ಣನ್ನು ಮಾತುವುದು ಮಾತ ದೇವತೆಗಳು ಪೋಡಿದು ಬೋತೇರು. ಕಣ್ಣು ದೇವತೆಗಳನ್ನು ಒಳಗೊಂಡಿದೆ, ಅವರ ಲೋಕ ಭಯಗೊಂಡಿದೆ. ಅವರಂತೆ ನಾನು ಭಯಗೊಂಡಿದ್ದೆ. ಏನಂತಲ್ಲ ಪೋಡಿಗೆ ಅಂತ ಒಪ್ಪಂದಲ್ಲೇ ತುಲೆ ಒಂದು ಒಂದು ಜೆಂಟಲ್ಮ್ಯಾನ್ ನೇಪಾಳ ಆಯೆ ಒಪ್ಪುವೆ. ನಮ್ಮ ಅಂಚ ನಮ್ಮ ಉಲಯ ಒಂಜಿ ಪಿದ ಒಂಜಿ ಇದೆಲ್ಲ ಇಲ್ಲ ಬರ್ಬೇರು. ಎಂಚೊಲ್ಲರು ಸರಸ್ವತಿ ಅಕ್ಕ ಎಂಚೊಲ್ಲರು ಐ ಆಮ್ ಫೈನ್ ಅನ್ಬ ನಾವು ಎಂಚ ತೆಲ್ಪ ಮಗ ನಾ ಮಾತು ಇಲ್ಲಾರ್ದು ಕಣ್ಣನಿ ಬಡಿ ಜೋಗ ಮಾತು ಎಂಜ ಮಾತು ತೆಲ್ಪ ಮಗಲು ಪೋಪೇರು ಪೋದ ಬೊಕ್ಕ ಸ್ಟಾರ್ಟ್ ಆಪು ಡೈ 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 ಪೆಟ್ಟು ಸ್ಟಾರ್ಟ್ ಆಪು ಪನಗ ನಾವು ಖಾಲಿ
ಎಂಜಿನ್ ಬಂದಾಗ ತುಜಿಬೋನು ನಮ್ಮ ಎಡ್ಡೆಲ್ಲ ಆಕ್ಚುಲ್ ನಮ್ಮ ಏಲ್ಲ ಬಂದಾಗ ಎಸ್ ಎಡ್ಡೆಲ್ಲ ನಿಜವಾದ ಕಥೆನೇ ಬೇತೆ, ನಿಜ ಕತೆ ಬೇತೆ ಹಂಜ ನಮ್ಮ ಉಪೂಜ ಒಂದು ನಮ್ಮ ಮಲ್ಲ ಮಿಸ್ಟೇಕ್ ಆಂಡ ಅರ್ಜುನ ಮುಳು ಒಪ್ಪೊಂದಿಲ್ಲ ಅವರಂತೆ ನಾನು ಭಯಗೊಂಡಿದ್ದೇನೆ. ಪ್ರಭು ಒಂದು ಜೆಂಟಲ್ ಮ್ಯಾನ್ ಬನ್ಬೇಕು ಪ್ರಭು. ಶ್ಲೋಕ 24. ನವ ಸೃಶ್ಯಂ ದೀಪ್ತಂ ಅನೇಕ ವರ್ಣಂ ವ್ಯಾತ ಆನನಂ ದೀಪ್ತ ವಿಶಾಲ ನೇತ್ರಂ ದೃಷ್ಟ್ವಾ ಹಿ ತ್ವಾಂ ಪ್ರವ್ಯಥಿತಾಂತರ್ ಆತ್ಮ ಧೃತಿಂನಾ ವಿಂದಾಮಿ ಸಮಂ ಚ ವಿಷ್ಣು. ಸರ್ವಾಂತರ್ಯಾಮಿಯಾದ ವಿಷ್ಣುವೇ, ಆಕಾಶ ಮುಟ್ಟಿದಿರುವ ನಿನ್ನ ಅನೇಕ ಉಜ್ವಲ ವರ್ಣಗಳು, ತೆರೆದಿರುವ ನಿನ್ನ ಬಾಯಿಗಳು, ನಿನ್ನ ವಿಶಾಲವಾದ ಹೊಳೆತಿರುವ ಕಣ್ಣುಗಳು ಇವೆಲ್ಲವನ್ನು ಕಂಡು ನನ್ನ ಮನಸ್ಸು ಭಯದಿಂದ ತಳ್ಳನ್ಗುಡಿದೆ. ಒಪ್ಪೊಂದುಲ್ಲೆ ತುಲೆ ಒಂದಿನ ಮಾತುವುದು ಹೆಂಗೆ ಪೋಡಿಗೆ ಆಗ್ತದೆ. ನನ್ನ ಧೃತಿಯನ್ನಾಗಲಿ ಸಮಚಿತ್ತವನ್ನಾಗಿ ಉಳಿಸಿಕೊಳ್ಳಲಾರೆ. ಆಯನ ಬ್ಯಾಲೆನ್ಸ್ ತತ್ತಬಹುದು, ಟೋಟಲಿ ಪೋಡಿದು ಹೋಗ್ತೈತೆ. ಎಸ್ ಶ್ಲೋಕ 25. ದಂಸ್ತ ಗರಳಾನಿ ಚಾತೆ ಮುಖಾನಿ ದೃಷ್ಟ್ವಾ ಏವ ಕಾಲಾನಲ ಸನ್ನಿಭಾನಿ ದಿಶೋ ನ ಜಾನೆ ನ ಲಭೆ ಚ ಸರ್ಮ ಪ್ರಸಿದ್ಧ ದೇವೇಶ ಜಗನ್ನಿವಾಸ. ಎಲ್ಲ ಪ್ರಭುಗಳ ಪ್ರಭುವೆ, ಎಲ್ಲ ಲೋಕಗಳ ಆಶಯನೆ, ನನ್ನಲ್ಲಿ ಕೃಪೆ ಮಾಡು. ಹಿಂಗ ಕೃಪೆ ತೋರಿಸವ. ನಿನ್ನ ಪ್ರಜ್ವಲಿಸುವ ಮೃತ್ಯು ಸದೃಶ ಮುಖಗಳನ್ನು, ಭಯಂಕರವಾದ ಹಲ್ಲುಗಳನ್ನು ಕಂಡು ನಾನು ನನ್ನ ಸಮತೋಲನ ಉಳಿಸಿಕೊಳ್ಳಲಾರೆ. ಆಯ್ತೆ ಸಮತೋಲನ ನನಗ ಬ್ಯಾಲೆನ್ಸ್ ತಗೋಬೋದು, ನಾನು ಬ್ಯಾಲೆನ್ಸ್ ಇಚ್ಚಿ ಉಳಿಸಿಕೊಳ್ಳಲಾರೆ. ಎಲ್ಲ ರೀತಿಯಲ್ಲೂ ನಾನು ದಿಗ್ಭ್ರಾಂತನಾಗಿದ್ದೇನೆ. ದಿಗ್ಭ್ರಾಂತ ಬಂದಾಗ ಬಿವಿಲ್ಡರ್ಡ್, ಟೋಟಲಿ ಮಾತಾ ಆಂಗಲ್ ದಿಗ್ಭ್ರಾಂತ ಆತೆ, ಪೋಡಿದು ಹೋತೆ ಒಟ್ಟು. ಅಮೀಚ ತ್ವಾಂ ಧಾತರಾಶ್ರಯ ಪುತ್ರ ಸರ್ವೇ ಸಹ ಏವ ಅವಾನಿ ಪಾಲ ಸಂಗೇ ಭೀಷ್ಮ ದ್ರೋಣ ಸೂತಪುತ್ರ ಸತಾಶು ಸಹಸಾ ಮದೀಯೇ ಅಪಿ ಯೋಧ ಮುಖ್ಯೇ ವಕ್ತ್ರಾಣಿ ತೇ ತವರ ಮಾನ ವಿಶಂತಿ ದಂಸ್ತ್ರಾಗರಳಾನಿ ಭಯಾನಕಾನಿ ಕೇಚಿತ್ ವಿಲಗ್ನ ದಶಾಂತರೇಷು ಸಂದೃಶ್ಯಂತೆ ಚೂರ್ಣೇತಿ ಉತ್ತಮಾಂಗೇ. ಧೃತರಾಷ್ಟ್ರನ ಎಲ್ಲ ಪುತ್ರರು, ಅವರ ಸ್ನೇಹಿತರಾದ ರಾಜರುಗಳು ಭೀಷ್ಮ, ದ್ರೋಣ ಮತ್ತು ಕರ್ಣರು, ನಮ್ಮ ಮುಖ್ಯ ಯೋಧರು, ನಿನ್ನ ಭಯಂಕರ ಬಾಯಿಗಳನ್ನು ವೇಗವಾಗಿ ಪ್ರವೇಶಿಸುತ್ತಾರೆ. ಯುದ್ಧಾತುಜಿ ಇತ್ತೇನು ರಿಸಲ್ಟ್ ಗೊತ್ತಾದ, ರಿಸಲ್ಟ್ ಗೊತ್ತಾಗ ಮನ್ನಾಗ ಯುದ್ಧ ನನ್ನ ಅವಳು ಯುದ್ಧ ಅವ್ರದ್ದು ನೋಡಿದ ಪನ್ನ ಮಾತೆಲ್ಲ ಬಾಯಿದು ಲೇಪೊಂದುಲೇ ಏರ್ ಮಾತ ಭೀಷ್ಮ, ದ್ರೋಣ, ಕರ್ಣೆ ಮಗ ನಮ್ಮ ಮುಖ್ಯ ಯೋಧರು ನಿನ್ನ ಭಯಂಕರ ಬಾಯಿ ಪ್ರವೇಶಿಸುತ್ತಾರೆ. ನಿನ್ನ ಹಲ್ಲಿನ ಸಂದುಗಳು ಸಿಕ್ಕಿಕೊಂಡು ಪುಡಿ ಪುಡಿಯಾದ ಕೆಲವರ ತಲೆಗಳನ್ನು ಕಾಣುತ್ತಿದೆ. ಕೃಷ್ಣನ ಒಂದು ವಿಶ್ವರೂಪದ ಉಲೈಡ್ ಆಯ್ನ ಬಾಯಿ ದಡಿಗೆ ಮಾತಿಗಿದು ಜನ್ಬಿನಿ ಮಾತನ ಇತಾರೆ ಮಾತ ಪೊಡಿ ಪೊಡಿ ಆಣಿಗೆ. ಎಸ್ ಶ್ಲೋಕ 21. ಯಥಾ ನದಿನಾ ಭವೋ ಅಂಬುವೇಗ ಸಮುದ್ರಂ ಏವಾಭಿಮುಖ ದ್ರವಂತಿ ತಥಾ ತವಾಮಿ ನರಲೋಕವೀರ ವಿಶಂತಿ ವಕ್ತಾನಿ ಅಭಿ ವಿಜ್ವಲಂತಿ. ನದಿಗಳ ಅಧಿಕ ಸಂಖ್ಯೆ ಅಲೆಗಳು ಸಮುದ್ರಕ್ಕೆ ಹರಿಯುವಂತೆ ಎಲ್ಲ ಮಹಾಯೋಧರು ಪ್ರತಿದಿವಸ ಬಾಯಿಗಳನ್ನು ಪ್ರವೇಶಿಸ್ತಾರೆ. ಪನಗ ನದಿ ಅಲೆ ಎಂಚ ಹೋಗ್ಬಿಡು ಅಂಚೆನೆ ಮಾತ ಮಕ್ಕಳು ಯೋಧನಗಳು ಕೃಷ್ಣನ ಬಾಯಿ ತೊಳೆಬಹುದು ವಿಶ್ವರೂಪದ ಬಾಯಿ ತೊಳೆಬಹುದು. ಶ್ಲೋಕ 21. ಯಥಾ ಪ್ರದೀಪ್ತಂ ಜ್ವಲಾನ ಪತಂಗ ವಿಶಂತಿ ನಾಶಾಯ ಸಮೃದ್ಧ ವೇಗ ತದೇವ ನಾಶಾಯ ವಿಶಂತಿ ಲೋಕಾತ್ ತವಾ ವ್ಯಕ್ತ್ರಾಣಿ ಸಮೃದ್ಧ ವೇಗ. ಪತಂಗಗಳು ತಮ್ಮ ನಾಶಕ್ಕಾಗಿ ಉರಿಯುತ್ತಿರುವ ಜ್ವಾಲೆಯನ್ನು ವೇಗವಾಗಿ ಪ್ರವೇಶಿಸುವಂತೆ ಎಲ್ಲ ಜನನ ಬಾಯಿಯೊಳಗೆ ವೇಗವಾಗಿ ಧಾವಿಸುತ್ತಾರೆ. ಮಾತ್ರ ಬಾಯಿದೊಲೆ ಬೋಂದುಲ್ಲರಿಗೆ. ಶ್ಲೋಕ 30. ಲೇಲಿಯಸೆ ಗ್ರಶಮಾನ ಸಮಂತಾಲ್ ಲೋಕಾನ್ ಸಮಗ್ರಾನ್ ವದನೆ ಜ್ವಲಾದ್ವಿ ತೇಜೋವೀರ್ ಆಪೂರ್ಯ ಜಗತ್ ಸಮಗ್ರಂ ಭಾಷಾ ಸವೋಗ್ರಹ ಪ್ರತಪ್ತಂತಿ ವಿಷ್ಣು. ಎಲೆ ವಿಷ್ಣುವೇ, ಉರಿತಿರುವ ನಿನ್ನ ಬಾಯಿಗಳಲ್ಲಿ ಎಲ್ಲಾ ಕಡೆಗಳಿಂದ ನೀನು ಎಲ್ಲಾ ಜನರನ್ನು ನುಂಗುತ್ತಿರುವುದನ್ನು ನಾನು ಕಾಣುತ್ತಿದ್ದೇನೆ. ಮಾತ ಕಡೆ ಎಲ್ಲ ಕೃಷ್ಣ ಬಾಯದಲ್ಲೇ ಬಂದ್ರು ಮಾತಲ್ಲ.
ನುಂಗುನುಲೆ. ನಿನ್ನ ತೇಜಸ್ಸಿನ ಇಡೀ ವಿಶ್ವವನ್ನು ಆವರಿಸಿದಿ. ಆ ತೇಜಸ್ ಅಂಚಿನ ಭಯಂಕರ ಬ್ರೈಟ್ ತೇಜಸ್. ನೀನು ಭಯಂಕರವಾದ ಸುಡುವ ಕಿರಣಗಳೊಂದಿಗೆ ಪ್ರಕಟವಾಗಿದೆಯಾ. ಶ್ಲೋಕ 31 ಆಖ್ಯಾಯಿಮೆ ಕೋ ಭವಾನುಗ್ರ ರೂಪೋ ನಮೋ ಅಸ್ತು ತೇ ದೇವವರ ಪ್ರಸಿದ್ಧ ವಿಜ್ಞಾತಂ ಇಚ್ಛಾಮಿ ಭವಂತಂ ಆದ್ಯಂ ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ. ಪ್ರಭುಗಳ ಪ್ರಭುವೆ, ಉಗ್ರರೂಪನೆ, ದಯವಿಟ್ಟು ನೀನು ಯಾರು ಎಂದು ಹೇಳು. ತಲೆ ಏನನ್ನಕ್ಕೇನೊಂದಲ್ಲೇ ನಾನು ನಿನಗೆ ಪ್ರಣಾಮ ಮಾಡುತ್ತೇನೆ, ಪೋಡಿದು ಕೈ ಮುಗಿಯೋದಲ್ಲೇ. ದಯವಿಟ್ಟು ನನ್ನಲ್ಲಿ ಕೃಪೆ ಮಾಡು. ನೀನು ಆದಿಪುರುಷನು, ನಿನ್ನ ಉದ್ದೇಶವನ್ನು ನಾನು ತಿಳಿಯಲಾರೆ. ಈ ಆದಿಪುರುಷ ನಿನ್ನ ಉದ್ದೇಶ ಗೊತ್ತಾದಿಸಿ ಅದನ್ನು ನಿನ್ನನ್ನು ತಿಳಿಯಬೇಕೆಂದು ಬಯಸುತ್ತಿದ್ದೇನೆ. ಶ್ಲೋಕ 32 ಎತ್ತ ಕೃಷ್ಣ ಮನ್ಪೆ ಯಾನೇರಿಂದ ಆಯ್ಕೆ ಈ ಏರಿಂದ ಕೃಷ್ಣದ ಬಂದದಲ್ಲೇ. ಶ್ರೀ ಭಗವಾನ್ ಉವಾಚ ಕಾಲೋ ಅಸ್ಮಿ ಲೋಕೋಕ್ಷಯ ಕೃತ್ ಪ್ರವೃದ್ಧೋ ಲೋಕಾನ್ ಸಮಾರ್ಥಂ ಇಹ ಪ್ರವೃತ್ತ ಋತೆ ಅಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ ಯೇ ಅವಸ್ಥಿತ ಪ್ರತ್ಯಾನಿಗೇಶಿ ಯೋಧ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ನಾನು ಕಾಲ, ಯಾನು ಕಾಲ, ಎಲ್ಲ ಲೋಕಗಳ ಮಹಾನ್ ಕ್ಷಯಕಾರಿಯು, ಎಲ್ಲ ಜನರನ್ನು ನಾಶ ಮಾಡಿ ಇಲ್ಲಿಗೆ ಬಂದಿದ್ದೇನೆ. ನಿಮ್ಮನ್ನು ಪಾಂಡವರನ್ನು ಬಿಟ್ಟು 2 ಪಕ್ಷಗಳ ಎಲ್ಲ ಯೋಧರು ಕೊಲ್ಲಲ್ಪಡುವರು. ಪನಕೃಷ್ಣ ಮನ್ಬಿನಿ ಯಾನು ಕಾಲ ಇದು ಕೆಲವರು ಅನ್ಪೇರು ಇಂಚಿನ ಮನ್ನಗ ಏರು ಮಾರಿ ನಿನ್ನ ಕೃಷ್ಣನ್ ಏರ್ದೂತೇರು. ಈ ರಾಯಿ ಬಬ್ಬನು ಜಾಲಿ ಮಾಡ್ಬೋಡು, ಸಾರಿ ತಿನ್ನೋಡು, ಸಾರಿ ಪರೋಡು, ಜಾಲಿ ಮಾಡ್ಬೋಡು. ಜನಕ್ಕೆ ಮುಂದೆ ಕೇರ್ಗಣಲಾತೆ ಅಕ್ಲೇ ಮಾರಲು ಮೆಂಟಲ್ ಅವು ಇಂಚ ಮನ್ಪೇರು. ಆಂಡ ಪ್ರಭುಪದ ಅನ್ಪೇರು ಮನ್ನಾಗ ಇತ ಸಯ್ಯರಾನಾಗ ಸಯ್ಯಾರ ಕೃಷ್ಣ ಎಂಚ ಬರ್ಬಿ ಮನ್ನಾಗ ಪ್ರಭುಪದ ಆ ಪುಚ್ಚದ ಎಕ್ಸಾಂಪಲ್ ಬರ್ಪೇರು. ಇತ ಪುಚ್ಚ ಆಯ್ತ ಕಿನ್ನೀನು ಎಂಚ ಕೊಂಡ್ಕೊಂಡು ಬಾಯಿಡ್ಬಾರ್ದು ನಕ್ಕೊಂಡು ಹೋಗ್ಕೊಂಡು ಎಂಚ ಅವೇ ಪುಚ್ಚ ಈ ಎಲ್ಲಿನ ಎಂಚ ಕೊಂಡ್ಕೊಂಡು ಪೋದು ಕಚಕ್ಕಂದು ಅಗ್ಗಿಣು ಅಂಚೆನೆ ಆ ಪುಚ್ಚದ ಗಿನ್ನಿ ಏರ್ ಬಂದಾಗ ಭಕ್ತಿಯರಿಗೆ ಕೃಷ್ಣೆ ನಮ್ಮ ಸಯ್ಯರಾನಾಗ ಪೊರ್ಲು ಒಂದು ನಕ್ಕೊಂಡು ಕೊಂದ್ಪೇರು. ಅವೇ ಆ ಭಕ್ತಿಯರ ಎಂಚ ಆ ಎಲಿನೆಂಚ ಬಾಯಿಗೆ ಬಾಡ್ಲಕ ಎಂಚ ಕಚಕ ಮಂದಿಲಕ ಅಂಚ ಅಕ್ಲಿಂಗ್ ಅಂಚ ಕೃಷ್ಣ ಮನ್ಬಿನಿ ಯಾನ್ ಕಾಲ ಜನರು ಮನ್ಬೇರಿ ಯಾನ್ ಕೃಷ್ಣ ನಂಬೋಜಿ ಅನ್ನ ಈ ನಂಬೋಜಿ ಸಯ್ಯಾರನಾಗ ಇಂಚ ತೂರಂಗ ನಮ್ಮಿಗಾನ ಅವ ಲೇಟ್ ಆದವು ದಾಲ ಮನ್ಪೇರ ಅಭಿಸಿ ಅವ ಎಂಚ ಬಂದಾಗ ಪುಚ್ಚೆ ಎಂಚ ಇಲಿನ ಬೈಟ್ ಮಾಡ್ಬಿಡು ಅಂಚ ಬೈಟ್ ಮಾಡ್ಬಿಡು ಅಂಚ ನಮ್ಮ ಡಿಸೈಡ್ ಮಾಡಿ ನಂಗೆ ಈ ಎಲಿಯ ಓಡ ನಂಗೆ ಪುಚ್ಚದ ಗಿನ್ನಿಯ ಓಡ ಪುಚ್ಚದ ಗಿನ್ನ ಕೃಷ್ಣ ಪೊರ್ಲುಡು ನಕ್ಕದ್ಕೊಂಡ್ಪೆ ಎಲಿಯಾಣ ಕೇರ್ಪೇನಿ ಅಂಚ ನಾನು ಕಾಲವನ್ನು ಎಲ್ಲ ಹೋಗಳ ಮಹಾಕ್ಷಯಕಾರಿ ಎಲ್ಲ ಜನರು ನಾಶ ಮಾಡೋಣ ಇಲ್ಲಿಗೆ ಬಂದಿದ್ದೇನೆ. ನಿಮ್ಮನ್ನು ಪಾಂಡವರನ್ನು ಬಿಟ್ಟು 2 ಪಕ್ಷಗಳೆಲ್ಲ ಯೋಧರು ಕೊಲ್ಲಲು ಪಡುವರು. ಶ್ಲೋಕ 33 ತಸ್ಮಾತ್ ವಾ ಮುತ್ತಿಶೋ ಯಶೋಲಾಭಸ್ವ ಜಿತ್ವಾ ಶತ್ರು ಪುಂಕ್ಷ್ವ ರಾಜ್ಯಂ ಸಮೃದ್ಧಂ ಮಾಯಾ ಏವೇದ ನಿಹಿತಾ ಪೂರ್ವಮೇವ ನಿಮಿತ್ತ ಮಾತ್ರ ಭವ ಸವ್ಯಸಾಚಿ. ಆದ್ರೆ ಎದ್ದೇಳು, ಯುದ್ಧ ಮಾಡಿ ಕೀರ್ತಿಯನ್ನು ಪಡೆ, ನಿನ್ನ ಶತ್ರುಗಳನ್ನು ಸೋಲಿಸಿ ಸಮೃದ್ಧವಾದ ರಾಜ್ಯವನ್ನು ಅನುಭವಿಸು. ನನ್ನ ವ್ಯವಸ್ಥೆಯಿಂದ ಆಗಲೇ ಅವರು ಹತರಾಗಿದ್ದಾರೆ. ಸವ್ಯಸಾಚಿಯೇ, ನೀನು ಯುದ್ಧದಲ್ಲಿ ಒಂದು ನಿಮಿತ್ತ ಮಾತ್ರ. ಒಂದು ಭಯಂಕರ ಇಂಪಾರ್ಟೆಂಟ್ ಶ್ಲೋಕ, ದಾಗ್ ಇಂಪಾರ್ಟೆಂಟ್. ದೈವನ್ನಾಗ ಕೃಷ್ಣ ಮನ್ಬಿನಿ ಏ ಅರ್ಜುನ ಈ ಪನೊಂದುಲ್ಲ ಯುದ್ಧ ಮನ್ಪುಜಿನ್ ಇದು ತುಯ್ಯದ ಮುಕುಲ್ ಮಾದ ಬಾಯಿ ತುಲೆ ಪೋಯಿನ ದ್ರೋಣೆ ಭೀಷ್ಮೆ ಕರ್ಣೆ ಮಾದ ಈ ಹತ್ರ ಯಾನ್ ಬೇತಕ್ಲ ಯೂಸ್ ಮಾಡ್ಕೊ ಈ ಕೆರಿಯಡ ನೀ ಕೆಡ್ಡೆವ್ ಯಾನ್ ಪನೊಂದುಲ್ಲ ಕೇರು ಈ ಒಂದು ಜಸ್ಟ್ ಒಂದಿ ಗೊಂಬೆ ಅಲ್ಲ ನಿಮಿತ್ತ ಮಾತ್ರ ಈ ಜಸ್ಟ್ ಗೊಂಬೆ ಈ ಹತ್ರ ಬೇತಕ್ಲ ಯೂಸ್ ಮಾಡ್ಕೊ ಇದಕ್ಕೆ ಕೊಂಚ ಎಕ್ಸಾಂಪಲ್ ಕೊಡ್ತಾ ಅಮೇರಿಕಾಡ್ ಪ್ರೋಪಾದ 65 போயிரு ಬೊಕ್ಕ 70 ஒரு டிவோட்டி ಪ್ರಭುಪಾದ ಡಿಸೈಬಲ್ ಆರ್ದಾದ ಮಾಡ್ತೀರಿ ಬಂದಾಗ ಆರ್ಬೋದು ಮಾಡಿರು ಪ್ರಭುಪಾದ 500 ವರ್ಷ ಸೇವೆ ಮಾಡ್ತಾರೆ ಕೃಷ್ಣ ಪ್ರಭುಪಾದಿನ ಜೊತೆ 500 ವರ್ಷ ಸೇವೆ ಮಾಡ್ತಾರೆ ನಾನು ಮಸ್ತ್ ಸೇವೆ ಮಾಡ್ತಾರೆ ಪ್ರಭುಪಾದ ಬಂಡೇರು ನೀಕು ಸೇವೆ ಬಾಗಿಲಿಕ್ಕಿನ ನಿನ್ನ ಪುಣ್ಯ ಪ್ರಭುಪಾದನ ಪೇರು ಬ್ರಹ್ಮ ಸಂಹಿತ ಶ್ಲೋಕ ಚಿಂತಾಮಣಿ ಪ್ರಕರ ಸದ್ಮ ಶುಕಲ್ಪ ವೃಕ್ಷ ಲಕ್ಷಾವೃತೇಷು ಸುರವೀರ್ ಅಭಿಪಾಲಯಂತಂ ಲಕ್ಷ್ಮೀ ಸಹಸ್ರ ಸಂಭ್ರಮ ಸೇವ್ಯಮಾನಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ ಪನ್ನಗ ಗೋಲುಕೊಡು ಲಕ್ಷ್ಮೀ ಸಹಸ್ರ ಸಂಭ್ರಮ ಸೇವ್ಯಮಾನ
ಕೋಟಿಗಟ್ಟಲೆ ಲಕ್ಷ್ಮೀ ನಕುಲು ಇಂಚ ಕೈನ ಇಂಚ ಜೋಡಿಸಾದ ಕೃಷ್ಣ ಇಂಕ ಸೇವೆ ಕೊಡುವುದು ಲೈನ್ ಉಳ್ಳರಿಗೆ ಅಂಚಾದ ನಿಕ್ಕ ಸೇವೆ ದಿಕ್ಕ ನಾವು ಇನ್ನ ಭಾಗ್ಯ ಭಾಗ್ಯ ಈ ಹತ್ರ ಪಿರೋನಿ ಯೂಸ್ ಮಾಡ್ಬೇಕು ಕೃಷ್ಣ ಪಿರೋನಿ ಯೂಸ್ ಮಾಡ್ಬೇಕು ಐಕ್ರಮ ಅಹಂಕಾರ ಪೆರವಲ್ ಇದು ಯಾನೋ ಎಲ್ಲಿ ಒಂದು ಎಕ್ಸಾಂಪಲ್ ಮಾಡ್ಬೇಕು ಇದೆಂಜ ಬಂದಾಗ ಒಂದೊಂಜಿ ವರ್ಷದ ಪಿರೋದ ಸ್ಟೋರಿ ಯಾನ್ ದೇವಸ್ಥಾನ ಉಂಟರ್ ಸ್ಟಾರ್ಟ್ ಮಾಡ್ತಾ ಇವಾಗ ಎಂಚಾಡ್ ಬಂದಾಗ ಮೂಲ ಜನ ಕಮ್ಮಿ ಇತ್ತು ಮಸ್ತ್ ಜನ ಕಮ್ಮಿ ಉಪ್ಪಿನಾಗ ಇಂಕ್ ಜಾಸ್ತಿ ಸೇವೆ ದಿಕ್ಕೊಂದು ಮಾತ ಒಂಜಿ ವೇಳೆ ಏನಪ್ಪ ಬುಡ್ದು ಬೋತು ನೆಂಚೆದು ಮಾತ ಕೆಲಸ ಬಂದಾಗ ಅಡಿಪುನ ಬತ್ತನ ಒಚ್ಚುನ ಭಾಜನ್ ದೆಕ್ಕುನ ಬೊಕ ಅಡಿಗೆ ಕಟ್ಟಿಂಗ್ ಮನ್ಪುನ ಅಡಿಗೆ ಮನ್ಪುನ ಮಾತ ದಿಕ್ಕೊಂದು ಕೆಲವು ಸತಿ ಏರ್ಲೈಸ್ ಜನ ಬಂದಾಗ ಮಾತ ಮನ್ಪುಣ ಆಂಡ ಆಯ್ತಾ ಯಾನ್ ಮಾತ ಮಂದ ಯಾನ್ ಕೊಚ್ಚೊಂದು ಮನ್ಪಿನತ್ ಯಾನ್ ಅವ್ ಮಂದ ಒಂದು ಮಂದೆ ಅದೇ ಬಂದಾಗ ಇದು ಆ ಟೈಮ್ నుంచి 5 ಜನ ತೆಂಗು ಮೂಲ ಇತ್ತ 15 ಜನ ಅಲ್ಲ ಕೃಷ್ಣಗ ಐನತ್ 5 ಜನ ಅತ್ತ 500 ಜನ ಇಡೆ ಕಡಪುರಲ್ಲಿ ಕೃಷ್ಣಗ ಬಂದಾಗ ಕಡಪುರ ಜಾಸ್ತಿ ಟೈಮ್ ಬಿಡ್ಸಿ ಆಂಡ ಇಂಕ್ ದಿಕ್ಕದು ನಾವೆನ್ನ ಭಾಗ್ಯ ಈ ರೀತಿ ನಮ್ಮ ಏನ್ ನೋಡಿ ಒಂದು ಎಡ್ಡ ಥಿಂಕಿಂಗ್ ನಮ್ಮ ಬಂದಾಗ ಒಂಜಿ ಕಡೆ ಏತ್ ಜನ ಕೃಷ್ಣನ ಪ್ಲಾನ್ ನಮ್ಮ ಪ್ಲಾನ್ ಅತ್ ನಮ್ಗೆ ಮಾತು ಸೇವೆ ತೆಗೊಂಡು ನಾವು ನಮ್ಮ ಭಾಗ್ಯ ನಮ್ಮ ಸೇವೆ ಮಾಡ್ಬೋದು ಅಂಚ ಆಯ್ತದ ಪ್ರಭುಪಾದ ಶಿಷ್ಯ ನಾನು 500 ವರ್ಷ ಸೇವೆ ಅಂತೆ ಪ್ರಭುದ ಮಂಡ್ಯ ಈ ಹತ್ತಿರ ಪಿರೋರಿ ಕೃಷ್ಣ ಯೂಸ್ ಮಾಡ್ಬೋದು ನಿಕ್ಕಿದ್ದು ನಾವು ನಿನ್ನ ಭಾಗ್ಯ ಕಾಯ್ಬೋದು ನನ್ನ ಏಪಲ ಸೇವೆ ಮಾಡ್ಬೋದು ಬನ್ನಿ ಅಂಚ ನಮ್ಮ ದಾದ ನೋಡಿ ಬಂದಾಗ ನಮ್ಮ ಒಂಜಿ ಜಸ್ಟ್ ಒಂದು ನಿಮಿತ್ತ ಮಾತ್ರ ಇನ್ಸ್ಟ್ರೂಮೆಂಟ್ ಯಾನ್ ಹತ್ರ ಪಿರೋರಿ ಕೃಷ್ಣ ಯೂಸ್ ಮಾಡ್ಬೋದು ಪಿರೋರಿ ಯೂಸ್ ಮಾಡ್ಬೋದು ಹೆಂಚ ಬಂದಂಕ ಅಹಂಕಾರ ಬರಲಿ ಯಾನ್ ಮಂತೀನಿ ಕೋಣ್ ಬೇತವ್ರಿ ಕೃಷ್ಣಗೆ ಜನದಲ್ಲ ಕಡಿಮೆ ಪ್ರಬೋಧನ ಬೇರೆ ಅನ್ಲಿಮಿಟೆಡ್ ಒಳ್ಳೆದು ಕೃಷ್ಣ ಜನ ಅನ್ಲಿಮಿಟೆಡ್ ಏನು ಕೊಡ್ತಾನ ರಬ್ಬ ಸಪ್ಲೈ ಮಾಡ್ಬೇರು ಎಸ್ ಅಂಚದು ಮೂಲ ಬಂದ್ಬಿನಿ ಈ ನಿಮಿತ್ತ ಮಾತ್ರ ಈ ಕೇರ್ ಜನ ಭಾಗದಾಗ ಯೂಸ್ ಮಾಡ್ಬೇಕು ಶ್ಲೋಕ 34 ದ್ರೋಣಂ ಚ ಭೀಷ್ಮಂ ಚ ಜಯದ್ರಥಂ ಚ ಕರ್ಣಂ ತಥಾ ಅನ್ಯಾನ್ ಅಪಿ ಯೋಧ ವೀರಾನ್ ಮಯಾ ಅತಾಂ ಸ್ವಾಂ ಜಯಿಮಾ ವ್ಯವಸ್ಥಿತ ಯುದ್ಧ ಸ್ವಜ್ಜೇತ ಶಿರಣೆ ಸವತ್ನಾನ್ ದ್ರೋಣ ಭೀಷ್ಮ ಜಯದ್ರಥ ಕರ್ಣ ಮತ್ತು ಇತರ ವೀರ ಯೋಧರು ಆಗಲಿನಿಂದ ನಾಶವಾಗಿದ್ದಾರೆ ಆಲ್ರೆಡಿ ಮುಗುಲ್ಮಾದ ಎನ್ನ ಬಾಯ್ದಲ್ಲೇ ಪೋತಾರೆ ಅದನ್ನ ಅವರನ್ನು ಕೊಲ್ಲು ಬೆದಪಡಬೇಡ ಕೇರು ಯುದ್ಧ ಮಾಡು ಯುದ್ಧದಲ್ಲಿ ಇನ್ನ ಶತ್ರುಗಳನ್ನು ಸೋಲಿಸು ಅಂದ್ರೆ ಕೃಷ್ಣ ಇಂಚ ಬಂದಾಗ ಎತ್ತು ಸ್ಟ್ರೆಸ್ ಮಂತ್ ಬಂದಲ್ಲೇ ಅರ್ಜುನ ಇತ ಶ್ಲೋಕ 35 ಸಂಜಯ ಬಂದದು ಸಂಜಯ ಉವಾಚ ಏತ ಶ್ರುತ್ವಾ ವಚನಂ ಕೇಶವಸ್ಯ ಕೃತಾಂಜಲಿವೇಪಮಾನ ಕಿರೀಟಿ ನಮಸ್ಕೃತ್ವಾ ಭೂಯ ಏವ ಕೃಷ್ಣಂ ಸಾ ಗದ್ಗದಾಂ ಭೀತ ಪ್ರಣಾಮ್ಯ ಸಂಜಯ ಧೃತರಾಷ್ಟ್ರನಿಗೆ ಹೀಗೆ ಹೇಳಿದನು ರಾಜನೇ ದೇವೋತ್ತಮ ಪರಮಪುರುಷನ ಈ ಮಾತನ್ನು ಕೇಳಿ ಅರ್ಜುನನು ಕೈಗಳನ್ನು ಮುಗಿಸಿಕೊಂಡು ನಡುಗುತ್ತಾ ಮತ್ತೆ ನಮಸ್ಕಾರ ಮಾಡಿದ ಇದು ಟೋಟಲಿ ಶೇಖ ಒಂದು ಕೈ ಮಾತ ಗಡಿಗೆ ನಮಸ್ಕಾರ ಒಂದೊಂದಲ್ಲೇ ಕೆಲಸ ಆಪಣದೆ ನಮ್ಮ ಪೋಡಿಗೆ ಮಾತ ಹೇರ ಮಲ್ಲ ಒಂಜಿ ಬಾಡಿ ಬಿಲ್ಡರ್ ಅಂದ್ಕೊಂಡ ಆಯನ ಕಾಕೇರ್ ಬರ್ತಾರೆ ನಮ್ಮ ಪೋಡಿದು ಹೆಂಚ ಕುಮಾರ್ ಒಂದಲ್ಲೇ ಮಾಡಿದ ಗದ್ಗದ ಕಂಠದಿಂದ ಭಯಭೀತನ ಕೃಷಿ ಹೀಗೆ ಹೇಳಿದ ಆಯನ ಕಂಠಲ ಗದ್ಗದ ಹಣ್ಣಿಗೆ ಎಸ್ ಶ್ಲೋಕ 30 ಅರ್ಜುನ ಉವಾಚ ಸ್ಥಾನೇ ಋಷಿಕೇಶ ತವಾ ಪ್ರಕೃತ್ಯ ಜಗತ್ ಭರುಷ್ಯತಿ ಅನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನವಶ್ಯಂತಿ ಸಿದ್ಧ ಸಂಘ. ಅರ್ಜುನ ಹೇಳಿದನು, ಇಂದ್ರಿಯಗಳ ಪ್ರಭುವಾದ ಋಷಿಕೇಶನ ನಿನ್ನ ಹೆಸರನ್ನು ಕೇಳಿ ಇಡೀ ಜಗತ್ತು ಸಂತೋಷ ಪಡುತ್ತದೆ, ಅದನ್ನು ಎಲ್ಲರೂ ನಿನ್ನಲ್ಲಿ ಅನುರಾಗಗೊಳ್ಳುತ್ತಾರೆ. ಇಡೀ ಜಗತ್ತೇ ಸಂತೋಷ, ಪುತರಿಗೆ ಆಗಲೇ ಸಂತೋಷ. ಸಿದ್ಧರು ನಿನಗೆ ತಮ್ಮ ಗೌರವ ನಮಸ್ಕಾರವನ್ನು ಅರ್ಪಿಸುತ್ತಾರೆ, ರಾಕ್ಷಸ ಬೆದರಿ ಎಲ್ಲದಕ್ಕೂ ಓಡಿ ಹೋಗ್ತಾರೆ. ಇದೆಲ್ಲವೂ ಇರ್ತದೆ ಅನ್ನಗ ಸಿದ್ಧನ ಕುಲ್ಮಾದ ನಮಸ್ಕಾರ ಬಂದರು, ರಕ್ಕಸನ ಕುಲ್ಮಾದ ಬಲ್ತೊಂದುಲ್ಲೇರು ಪೋಡಿದ ಬಲ್ತೊಂದುಲ್ಲೇರು. ಶ್ಲೋಕ 37 ಕಸ್ಮಾಚಾತೇನ ನಮ್ರೇಣ ಮಹಾತ್ಮಾನ್ ಗರಿಯಶೇ ಬ್ರಾಹ್ಮಣೋ ಅಪಿ ಆದಿ ಕರ್ತ್ರೆ
अनंत द्वेषेश जगन्निवास त्वाम अक्षरम सदा असत तत् परमं यत्. ಬ್ರಹ್ಮನಿಗೂ ಶ್ರೇಷ್ಠನಾದ ಮಹಾತ್ಮನೇ ನೀನು ಆದಿ ಸೃಷ್ಟಿಕರ್ತ. ಬ್ರಹ್ಮ ಸೃಷ್ಟಿಕರ್ತ, ಬ್ರಹ್ಮನ ಸೃಷ್ಟಿ ಮಾಡ್ತೀನಿ ಕೃಷ್ಣೇ ಆದಿ ಸೃಷ್ಟಿಕರ್ತ. ಆದ್ರಿಂದ ಅವರು ನಿನಗೆ ಭಕ್ತಿಪೂರ್ವ ಪ್ರಣಾಮಗಳು ಏಕೆ ಅರ್ಪಿಸಬಾರದು? ಬ್ರಹ್ಮ ಯಾಕೆ ಬ್ರಹ್ಮದಾಯಕ ನಿಕ್ ಪ್ರಣಾಮ ಬರಬಲ್ಲಿ. ನೀನು ಅನಂತನು, ದೇವತೆಗಳ ದೇವ, ಜಗನ್ನಿವಾಸ ಪುಗರೊಂದುಲೆ. ನೀನು ಅಜೇಯನಾದ ಮೂಲನು, ಎಲ್ಲ ಕಾರಣ ಈ ಐಕ ಅಭಿವ್ಯಕ್ತಿ ಅತೀತನು. ಕೃಷ್ಣನ ಗ್ಲೋರಿಫೈ ಮಾಡೋದಲ್ಲಿ ಶ್ಲೋಕ 30. ತ್ವಾಮಾದಿ ದೇವ ಪುರುಷ ಪುರಾಣ ಸ್ವಾಂ ಅಸ್ಯ ವಿಶ್ವಸ್ಯ ಪರಾಂ ನಿಧಾನಂ ವೇತಾಸಿ ವೇದ್ಯಂ ಚ ಪರಾಂ ಚ ಧಾಮ ತ್ವಯಾ ತತಂ ವಿಶ್ವಂ ಅನಂತ ರೂಪ. ನೀನು ಆದಿ ದೇವದ ಪುರುಷನು, ಪುರಾಣ ಪುರುಷನು, ಈ ಪ್ರಕಟಿತ ವಿಶ್ವದ ಕಟ್ಟಕಡೆ ಆಶ್ರಯ ನೀನು. ಲಾಸ್ಟ್ ಆಶ್ರಯ ಇರುವನ್ನ ಕೃಷ್ಣನೇ. ನಮ್ಮ ಕೆಲವು ಸಲ ಆಪಣು ಮಾತೆಲ್ಲ ಜೋಕುಲ್ಲ ತೂಪುಜೇರು ಏರೋ ತೂಪುಜೇರು ಲಾಸ್ಟ್ ದಾದ ಗತೀಜ್ ಅಪಗಮ ಅಪ್ಪಗ ನಮಗೆ ಹೋಗ್ತೀನಿ ಕೃಷ್ಣಾಡಿ ದಾಯಿಗೆ ದುಮ್ಮೆ ಪೋರವಲ್ಲಿ ಕೈಕಾಲ ಗಟ್ಟಿ ಉಪ್ಪನ ದಾಯ ಪೋರವಲ್ಲಿ ದಾಲ ನಮ್ಗೆ ಏಪ ಆ ಪೂಜೆ ಅಪ್ಪಗ ನಮ್ಗೆ ಕೃಷ್ಣ ಬೋರ್ಡು ಸಂಕಟ ಬಂದಾಗ ವೆಂಕಟರಮಣ ಒಂದು ಮೂರ್ಖದಾನ ನಮ್ಮ ಫೂಲಿಶ್ನೆಸ್. ಕೈಕಾಲ ಗಟ್ಟಿ ಉಪ್ಪನ ಬೋಡಿ ಕೃಷ್ಣಾಡಿ. ಈ ಪ್ರಕಟಿತ ವಿಶ್ವದ ಕಟ್ಟ ಕಡೆ ಆಶ್ರಯ ನೀನು. ಎಲ್ಲವನ್ನು ತಿಳಿದವು ನೀನು. ಮಾತ ಕೃಷ್ಣ ಗೊತ್ತು, ತಿಳಿಯಲು ಸಾಧ್ಯವಿರುವುದೆಲ್ಲ ನೀನೆ. ಭೌತಿಕ ಗುಣಗಳು ಮೀರಿದ ಪರಮಧಾಮ ನೀನು. ಈ ಅನಂತ ರೂಪನೇ ಈ ವಿಶ್ವವನ್ನೆಲ್ಲ ನೀನು ವ್ಯಾಪಿಸಿರು. ಟೋಟಲಿ ಕೃಷ್ಣನ ಪುಗರೊಂದುಲೆ ದುಲೆ ಒಂದೊಂಜಿ ಪ್ರಾರ್ಥನೆ ಇಡು ಪುಗರ್ ನಾನು ಲಾಸ್ಟ್ ನಿಗ್ಲೆ ಬಂತೆ ಆಯ್ತಾರ ದೇವರ ನೇಪಲ್ ನಮ್ಮ ಪುಗರೋಡು ನಮ್ಮ ಅಂಚ ನಮಗೆ ದೇವರನೆದ್ರು ಪೋಪ ನಂಗೆ ಇಂಚ ಮನ ನಮ್ಮನ್ನು ಮಾತಾಡೋ ಪುಗರೋಡು ನಮ್ಗೆ ಇಚ್ಛೆ. ಆಕ್ಚುಲಿ ನಮ್ಮ ದೇವರನ್ನ ಪುಗರೋಡು ಉಲ್ಟಾ ಅವರು. ಎಸ್ ಶ್ಲೋಕ 31. ಎಸ್ ವಾಯು ಯಮೋ ಅಗ್ನಿ ವರುಣ ಶಶಾಂಕ ಪ್ರಜಾಪತಿ ಸ್ವಾಂ ಪಿತಾಮಹ ನಮೋ ನಮಸ್ತೆ ಅಸ್ತು ಸಹಸ್ರಶ್ವ ಪುನಃ ಭೂಯೋ ಅಪಿ ನಮೋ ನಮಸ್ತೆ. ನೀನೇ ವಾಯು, ನೀನೇ ಯಮ, ನೀನೇ ಅಗ್ನಿ, ನೀನೇ ಜಲ, ನೀನೇ ಚಂದ್ರನು, ನೀನೇ ಪ್ರಥಮ ಜೀವಿಯಾದ ಬ್ರಹ್ಮ. ಯಮಲಾಯಲೆ, ವಾಯುಲಾಯಲೆ, ಅಗ್ನಿಲಾಯಲೆ, ಜಲನಾಯಲೆ, ಚಂದ್ರಲಾಯಲೆ ಬೊಕ್ಕ ಬ್ರಹ್ಮಲನಿ ಆಯನೆ. ನೀನು ಪಿತಾಮಹ, ಪಿತಾಮಹ ಹೇರು ಬ್ರಹ್ಮೆ, ಆಯನ ಪುಟ್ಟಾದೀನ ಪಿತಾಮಹ ನೀನು. ಈ ನಿನಗೆ ಸಹಸ ಬಾರಿ ಗೌರವದಿಂದ ಪ್ರಣಾಮ ಮಾಡುತ್ತೇನೆ. ಮಸ್ತ್ ನಿಕ್ಕೆ ಪ್ರಣಾಮ ಅಂತಂದ್ರೆ ಮತ್ತೆ ಮತ್ತೆ ನಿನಗೆ ನಮಸ್ಕಾರ. ಟೋಟಲ್ ಪೋಡಿದು ಬೋತೆ. ಎಸ್ ಶ್ಲೋಕ 40. ನಮ ಪುರುಷಸ್ತಾತ್ ಅತ ಪೃತತಸ್ತೆ ನಮೋ ಅಸ್ತುತೆ ಸರ್ವತಾ ಏವ ಸರ್ವ ಅನಂತ ವೀರ್ಯಾಮಿತ ವಿಕರ್ಮ ಸ್ವಾಂ ಸರ್ವಂ ಸಮಾಪ್ನೋಷಿ ತಥೋ ಅಸಿ ಸರ್ವ. ನಿನಗೆ ಮುಂದಿನಿಂದ ಇಂದಿನಿಂದ ಎಲ್ಲ ಕಡೆಗಳಿಂದ ಪ್ರಣಾಮಗಳು. ಮಾತ ಸೈಡ್ಲನಿಕ್ಯಾನ ನಮಸ್ಕಾರ ಅಂತಂದ್ರೆ ಅನಂತ ವೀರ್ಯನೇ, ನೀನು ಅನಂತ ಪರಾಕ್ರಮದ ಪ್ರಭು, ನೀನು ಸರ್ವವ್ಯಾಪಿ, ಆದ್ದರಿಂದ ಎಲ್ಲವೂ ನೀನೇ. ಮಾತಲ್ಲ ಈ ಅಂದು ಪಿರ ಪುಗರನ್ನುಲ್ಲೆ. ಎಸ್ ಶ್ಲೋಕ 41-42. ಸಖೇತಿ ಮತ್ವಾ ಪ್ರಶವಂ ಯದ್ ಉಕ್ತಂ ಏ ಕೃಷ್ಣ ಯೇ ಯಾದವ ಯೇ ಸಖೇತಿ ಅಜಾನಾದ ಮಹಿಮಾನಾಂ ತವೇದಂ ಮಯಾ ಪ್ರಮಾದಾತ್ ಪ್ರಾಣಯ ಏನ ವಾಪಿ ಯಚ್ಚ ಅವಾಸರಾತಂ ಅಸತ್ಕೃತೋ ಅಸಿ ವಿಹಾರ ಸಯ್ಯಾಸನ ಭೋಜನೇಶು ಏಕೋ ಅತ ವಾಪಿ ಅಚ್ಯುತ ತತ್ ಸಮಕ್ಷಂ ತತ್ಕ್ಷಮಾಯ ತ್ವಾಮಹಂ ಅಪ್ರಮೇಯಂ. ನಿನ್ನ ಮಹಿಮೆಗಳನ್ನು ತಿಳಿಯದೆ ನೀನು ನನ್ನ ಸಖನೆಂದು ಭಾವಿಸಿ ಮನಗ ಈಯನ ದೋಷಿಯನ್ನು ಎಂದಿದ್ದೆ ಯೋಚನೆ ಮಾಡಿದ ನಾನು ಕೃಷ್ಣ ಯಾದವ ಹೋಗಳೆ ಎಂದು ಕರೆದಿದ್ದೇನೆ. ಮನಗ ಕುಸಲ್ಡ್ ಕೃಷ್ಣ ಯಾದವ ಜಮದ ಬಂತೆಗೆ ಪ್ರಮಾದದಿಂದಾಗಲಿ ಪ್ರೀತಿಯಿಂದಾಗಲಿ ನಾನು ಮಾಡಿರುವ ಅಪರಾಧವನ್ನು ಕ್ಷಮಿಸು. ಮನಗ ಮದರ್ದು ಬೊಕ್ಕ ಪ್ರೀತಿ ಇರ್ದು ಹೆಂಗೋಲ್ಲ ಅಪರಾಧ ಅವನ್ನ ಕ್ಷಮೆ ಕೇಳೋದಿಲ್ಲ. ವಿಹಾರದ ಒಂದೇ ಆಸೆಗಳ ಮಲಗಿದಾಗ ಒಟ್ಟಿಗೆ ಜೊತೆ ಇರ್ತೇವೆ ಒಂದೇ ಬೆಡ್ ಇಟ್ಟು ನಾವು ಇಬ್ಬರಿದ್ದಾಗ ಸ್ನೇಹಿತರ ಮುಂದೆ ನಾನು ನಿನ್ನನ್ನು ಅನೇಕ ಬಾರಿ ಅಭ್ಯಾಸ ಮಾಡ್ತೀನಿ. ಈಗ ಮಸ್ತ್ ನಿನ್ನ ಮೆತ್ತು ಜೋಕು ಬಂದಿದೆ ಅಚ್ಚುತಾನೆ ಇವೆಲ್ಲಕ್ಕೆ ನಾನು ಕ್ಷಮೆಗೆ ಬೀಳುತ್ತೇನೆ. ಇದರ ಕ್ಷಮೆ ಕೇಳೋದಿಲ್ಲ. ಕೃಷ್ಣ ಎಸ್ ಶ್ಲೋಕ 43. ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಂ ಅಸ್ಯ ಪೂಜ್ಯಸ್ಯ ಚ ಗುರುರ್ಗರೀಯಾನ್
न त्वां समो अस्ति अभ्यादिका कुतो अन्यो लोकोत्रयापि अप्रतिमा प्रभाव ಈ ಸಮಸ್ತ ವಿಶ್ವಕ್ಕೆ ಚರಾಚರವಾದೆಲ್ಲಕ್ಕೆ ನೀನೇ ತಂದೆ ನೀನು ಪೂಜ್ಯನು ಪರಮ ಗುರು ನಿನಗೆ ಸಮಾನವಾದವು ಯಾರಿಲ್ಲ ತುಲೆ ಕೃಷ್ಣಗೆ ಈಕ್ವಲ್ ಇಯರ್ಲೇಜರ್ ಯಾರು ನಿನ್ನೊಡನೆ ಒಂದಾಗಿರುವುದಿಲ್ಲ ಆದ್ದರಿಂದ ಅಪರಿಮಿತ ಪ್ರಭಾವದ ಪ್ರಭುವೆ ಮೂರು ಲೋಕಗಳು ನಿನಗಿಂತ ಶ್ರೇಷ್ಠವಾದವು ಯಾರಿದೆ ಮೂಜು ಲೋಕಗಳು ನಿನ್ನರ್ದು ಮಿತಿ ಇಯರ್ಲೇಜರ್ ಶ್ಲೋಕ 44 तस्मात् प्रणाम्य प्रणिधाय कायं प्रसादये त्वामहम् ईशम् ईजं पितेव पुत्रस्य शकेव शक्यु प्रिया हरसि देवशोधं ಪ್ರತಿಯೊಂದು ಜೀವಿಯು ಪೂಜಿಸಬೇಕಾದ ಪರಮಪ್ರಭು ನೀನು ಮಾತ ಜೀವಿನ ಕುಲ ಪೂಜೆ ಮಾಡ್ಕೊಳ್ಳೋಣ ಯಾರನ್ನ ಕೃಷ್ಣನ್ ನಾನು ಸಾಷ್ಟಾಂಗ ನಮಸ್ಕಾರ ಮಾಡಿ ನನ್ನ ಗೌರವಪೂರ್ವಕ ಪ್ರಣಾಮ ಸಲ್ಲಿಸುತ್ತೇನೆ ಟೋಟಲ್ ಸಾಷ್ಟಾಂಗ ನಮಸ್ಕಾರ ಬಂದದಲ್ಲಿ ನಿನ್ನ ದಯೆಯನ್ನು ಬೇಡುತ್ತೇನೆ ಎಂಕು ಕೃಪೆ ಕೋರು ತಂದೆಯು ಮಗನ ಅವಿಧೇಯನು ಸ್ನೇಹಿತನ ಅಧಿಕ ಪ್ರಸಂಗವನ್ನು ಮತ್ತು ಹೆಂಡತಿಯು ತನ್ನ ಗಂಡನ ಸಲಿಗೆಯನ್ನು ಕ್ಷಮಿಸುವಂತೆ ನೀನು ನಾನು ಮಾಡಿರಬಹುದಾದ ತಪ್ಪುಗಳನ್ನು ಕ್ಷಮಿಸುವುದು ಇಂಚಮದ ಎಕ್ಸಾಂಪಲ್ ಕೊಡೋದಲ್ಲಿ ಅಮ್ಮೇರು ಮಗನ ಒಂದೇನು ಕ್ಷಮೆ ಒಂದು ಪೇರು ಸ್ನೇಹಿತನ ಮಕ್ಕ ಹೆಂಡತಿ ಗಂಡನ ಅಂಚೆನೆಲ್ಲ ಈ ಕ್ಷಮೆ ಮನ್ಪೋವು ಶ್ಲೋಕ 45 ಅದೃಷ್ಟಪೂರ್ವಂ ಋಷಿತೋ ಅಸ್ಮಿ ದೃಷ್ಟ್ವಾ ವಯೇನ ಶ ಪ್ರವ್ಯತಿತಾ ಮನೋ ಮೇ ತದ್ ಏವ ಮೇ ದರ್ಶಾಯ ದೇವರೂಪಂ ಪ್ರಸಿದ್ಧ ದೇವೇಶ ಜಗನ್ನಿವಾಸ ನಾನು ಹಿಂದೆ ನೋಡದಿದ್ದ ಈ ವಿಶ್ವರೂಪವನ್ನು ಕಂಡು ಸಂತೋಷ ಪಟ್ಟಿದ್ದೇನೆ ಆದರೆ ಅದೇ ಕಾಲದಲ್ಲಿ ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ ಹೆಂಗೊರ ಖುಷಿಲಾಂಡ್ ವಿಶ್ವರೂಪ ಆನೈತ ಪೋಡಿಗಳಾತನು ಹೇ ಪ್ರಭುಗಳ ಪ್ರಭುವೇ ಜಗನ್ನಿವಾಸನೆ ನನ್ನಲ್ಲಿ ಕೃಪೆ ಮಾಡಿ ದೇವೋತ್ತಮ ಪುರುಷ ನಿನ್ನ ರೂಪವನ್ನು ಮತ್ತೆ ನನಗೆ ತೋರಿಸು ಇದಾದ ಮನದಲ್ಲೇ ಇಂಕ ನಿಜವಾಯಿನ ಒಂದು ಬಿಡ್ಚಿ ಟೆಂಪರರಿ ಬಿಡ್ಚಿ ಹಿಂಗೆ ನಿಜವಾಯಿನ ರೂಪ ತೋರಿ ತುಜಿಬಾವು ದೇವೋತ್ತಮ ಪುರುಷ ಸುಪ್ರೀಂ ಪರ್ಸನ್ ಆಫ್ ಗಾಡ್ ಹೆಡ್ ಅವಿನ ಹಿಂಗೆ ತುಜಿಬಾವು ಎಸ್ 45 ಕಿರೀಟೀನಾಂ ಗದೀನಾಂ ಚಕ್ರಮಸ್ತಂ ಇಚ್ಛಾಮಿ ತ್ವಾಂ ದ್ರಷ್ಟುಮಹಂ ತಥೇವ ತೇನೇವ ರೂಪೇಣ ಚತುರ್ಭುಜೇನ ಸಹಸ್ರಭಾವ ವಿಶ್ವಮೂರ್ತೆ ಹೇ ವಿಶ್ವಮೂರ್ತಿಯೇ ಸಹಸ್ರಭಾವವೇ ಕಿರೀಟಧಾರಿಯಾಗಿ ಗದೆ ಚಕ್ರ ಶಂಖ ಮತ್ತು ಪದ್ಮಗಳು ಕೈಗಳಲ್ಲಿ ಹಿಡಿದಿರುವ ನನ್ನ ಚತುರ್ಭುಜ ರೂಪವನ್ನು ನಾನು ನೋಡಲು ಬಯಸ್ತೇನೆ ಹೆಂಗಿತ್ತ ನಾರಾಯಣ ಫೋಮ್ ಶಂಖ ಚಕ್ರ ಗದಾ ಪದ್ಮ ಅವು ಹೆಂಗ ತೂಗೋಡು ಅವಿಂದ ಜಪಾವು ಎಸ್ ಇದೇ ಶ್ಲೋಕ 47 ಭಗವಂತದ ಅಂತದ್ದು ಶ್ರೀ ಭಗವಾನ್ ಉವಾಚ ಮಯಾ ಪ್ರಸನ್ನೇನ ತವಾರ್ಜುನ ಏದಂ ರೂಪಂ ಪರಂ ದರ್ಶಿಂ ಆತ್ಮಯೋಗಾತ್ ಚೇಜೋಮಯಂ ವಿಶ್ವಂ ಅನಂತಂ ಆದ್ಯಂ ಯನ್ಮೇ ತ್ವಾತ್ ಅನ್ಯೇನ ನ ದೃಷ್ಟಪೂರ್ವಂ ದೇವೋತ್ತಮ ಪರಮೇಶ್ವರನು ಹೀಗೆ ಹೇಳಿದನು ಪ್ರಿಯ ಅರ್ಜುನ ನಾನು ಪ್ರಸನ್ನಾಗಿ ನನ್ನ ಅಂತರಂಗ ಶಕ್ತಿಯಿಂದ ಈ ಐಕ ಜಗತ್ತಿನಲ್ಲಿ ಈ ಪರಮ ವಿಶ್ವರೂಪವನ್ನು ನಿನಗೆ ತೋರಿಸಿದ್ದೇನೆ ತ್ವಜಪಾದೆ ಅನಂತೋ ತೇಜಂ ಆದ ಆ ಆದಿರೂಪವನ್ನು ನಿನಗೆ ಮೊದಲು ಯಾರು ನೋಡಿಲ್ಲ ನಿರ್ದುಂಬ ಏರೋದು ತುಜಿಗೆ ನಿಮೇನೆ ಏರು ಅರ್ಜುನೆ ಫಸ್ಟ್ ಶ್ಲೋಕ 41 ನ ವೇದ ಯಜ್ಞಾತ್ ಆಧ್ಯಾಯನೇರ್ ನ ಧಾನೇರ್ ನ ಚ ಕ್ರಿಯಾಭಿರ್ ನ ತಪೋಭಿರ್ ಉಗ್ರೈ ಏವಂ ರೂಪ ಸಖ್ಯ ಅಹಂ ನೃಲೋಕೆ ದ್ರಷ್ಟುಂ ತ್ವಾತ್ ಅನ್ಯೇನ ಗುರು ಪ್ರವೀರ ಗುರು ಯೋಧರಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ ನಿನಗೆ ಮೊದಲು ಯಾರು ಈ ನನ್ನ ವಿಷಯವನ್ನು ನೋಡಲಿಲ್ಲ ನಿರ್ದುಂಬಿ ಎಲ್ಲ ತೂತಿದ್ದಾರೆ ಏಕೆಂದ್ರೆ ವೇದ್ಯಾಧ್ಯಯನದಿಂದಾಗಲಿ ಯಜ್ಞಗಳು ಮಾಡುವುದರಿಂದಾಗಲಿ ದಾನದಿಂದಾಗಲಿ ಪುಣ್ಯ ಕಾರ್ಯಗಳಿಂದಾಗಲಿ ಉಗ್ರ ತಪಸ್ಸಿಂದಾಗಲಿ ಈ ಐಕ ಜಗತ್ತಿನಲ್ಲಿ ನನ್ನ ಈ ರೂಪವನ್ನು ನೋಡಲು ಸಾಧ್ಯವಿಲ್ಲ ತುಲೆ ವೇದಾಧ್ಯಯನ ಎಂದ ಕಲ್ತದ್ದು ಕೃಷ್ಣ ತುಪ್ಪೆ ಆಪುಷಿ ಯಜ್ಞ ಅನ್ಪ ಆಪುಷಿ ದಾನವ ಅನ್ಪ ಆಪುಷಿ ಪುಣ್ಯ ಕಾರ್ಯ ಅನ್ಪ ಆಪುಷಿ ಉಗ್ರ ತಪಸ್ಸು ಅನ್ಪ ಆಪುಷಿ ಬೊಕೆಂಚ ತೂಪಿನಿ ಕೃಷ್ಣನ ರೀತಿ ತೋಡನಮ್ಮ ನಮ್ಮ ರೀತಿ ರತ್ ಅವೆಂಚ ಭಕ್ತ್ಯಾ ಮಾಂ ಅಭಿಜಾನತಿ ಭಕ್ತಿ ಮಾತ್ರ ಕೃಷ್ಣ ತೂಯರ ಬಾಕಿ ಹೋಯ್ಟ್ಲ ಆಪುಷಿ ಪ್ರಬೋಧನ ದೇವರ ಶೈಲ್ಡ್ ಅರಿಗೆ ಎಂಚೆ ಇಚ್ಛೆ ಅಂಚೆ ತೋಡನಮ್ಮ ನಮ್ಮ ಶೈಲ್ ಅತ್ ನಮ್ಮ ಇಚ್ಛೆ ಪ್ರಕಾರ ಅತ್ ಶ್ಲೋಕ 49
माते व्यतामा श विमूढ़ भावो दृष्ट्वा रूपं घोरम इदं ममेदं व्यपेत्थाभि प्रीता मनः पुनः स्वाम तदेव मे रूपम इदं प्रपश्य. ನನ್ನ ಈ ಘೋರ ರೂಪವನ್ನು ನೋಡಿ ನೀನು ತಳಮಳಗೊಂಡಿದ್ದೀಯೇ ಮತ್ತು ದಿಗ್ಭ್ರಾಂತನಾಗಿದ್ದೀಯೆ. ಅಂದ್ರೆ ಈ ಘೋರ ರೂಪದ ನಿಕ್ ಟೋಟಲಿ ಪ್ಯಾನಿಕ್ ಆತ. ಈಗ ಇದು ಮುಕ್ತಾಯವಾಗುವುದು. ನಿನ್ನ ಮಾತು ಸರಿ ಮನಪೆ. ನನ್ನ ಭಕ್ತನೇ ಮತ್ತೆ ಈ ಎಲ್ಲ ಅಶಾಂತಿಯಿಂದ ಮುಕ್ತನಾಗು, ಶಾಂತವಾದ ಮನಸ್ಸಿನ ಈಗ ನೀನು ಅಪೇಕ್ಷಿತ ರೂಪವನ್ನು ಕಾಣಬಹುದು. ಈತನಿಗೆ ನಾನು ಶಂಖಚಕ್ರ ಗದಾವನ ರೂಪ ತೋರಿಸಬಹುದು. ಶ್ಲೋಕ 5. ಸಂಜಯ ಉವಾಚ ಇತಿ ಅರ್ಜುನಂ ವಾಸುದೇವ ತಥೋಕ್ತ್ವಾ ಸ್ವಕಂ ರೂಪಂ ದರ್ಶಯಾಂಶ ಭೂಯ ಅಶ್ವಾ ಅಸ್ಯ ಮಾಶಜ ಭೀತಂ ಏನಂ ಭೂತ್ವಾ ಪುನಃ ಸೌಮ್ಯ ವಪುರ್ ಮಹಾತ್ಮ. ಸಂಜಯ ಧೃತರಾಷ್ಟ್ರನಿಗೆ ಹೇಳಿದನು, ದೇವೋತ್ತಮ ಪರಮಪುರುಷನಾದ ಕೃಷ್ಣನು ಅರ್ಜುನನಿಗೆ ಹೀಗೆ ಹೇಳಿ ತನ್ನ ನಿಜವಾದ ಚತುರ್ಭುಜ ರೂಪವನ್ನು ತೋರಿದನು ಮತ್ತು ಕಟ್ಟಕಡೆಗೆ ತನ್ನ 2 ಕೈಗಳ ರೂಪವನ್ನು ತೋರಿ ಬೈಗೊಂಡಿದ್ದ ಅರ್ಜುನಿಗೆ ಧೈರ್ಯವನ್ನು ಕೊಟ್ಟ. ಅಂಚ ಟೋಟಲ್ ಪೋಡಿದಿತ್ತೆ ಕೃಷ್ಣ ಇಂತ ದಾದವನ್ಪನು ಪೋಡಿದಿನ ಅರ್ಜುನ ದೇವೋತ್ತಮ ಕೃಷ್ಣನಿಗೆ ಅರ್ಜುನನಿಗೆ ಹೀಗೆ ಹೇಳಿ ತನ್ನ ನಿಜವಾದ ಚತುರ್ಭುಜ ರೂಪ ತೋರಿಸಬಾವೆ ಐದು ಲೋಕ ಚುರುಬುರ್ತೆಯೊಟ್ಟಿಗೆ 2 ಕೈಗಳ ರೂಪ ಪನ ಕೃಷ್ಣನ ಫಾರ್ಮ್ ಅದನ್ನು ತೋರಿಸಬಾವೆ. ಶ್ಲೋಕ 55. ಅರ್ಜುನ ಉವಾಚ ದೃಷ್ಟ್ವೇದಾ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನಿಮಸ್ಮಿ ಸಂವೃತ ಸಚೇತ ಪ್ರಕೃತಿಂ ಗತ. ಹೀಗೆ ಕೃಷ್ಣನನ್ನು ಅವನ ಮೂಲ ರೂಪದಲ್ಲಿ ಕಂಡಾಗ ಅರ್ಜುನನು ಹೀಗೆ ಅಂದನು, ಓ ಜನಾರ್ದನ, ಇಷ್ಟೊಂದು ಸುಂದರವಾದ ಮಾನವ ಸದೃಶ ರೂಪವನ್ನು ಕಂಡು ನನ್ನ ಮನಸ್ಸು ಸಮಾಧಾನವಾಗಿತ್ತು. ಕೃಷ್ಣ ಮಾನವ ಸದೃಶ ರೂಪ ಅಂತುದು ಆಯ್ಕೆ ಸಮಾಧಾನ. ನನ್ನ ಸಹಜ ಸ್ವಭಾವಕ್ಕೆ ಹಿಂದಿರುಗಿದ್ದೇನೆ. ಶ್ಲೋಕ 52. ಶ್ರೀ ಭಗವಾನ್ ಉವಾಚ ಸುದುರ್ದರ್ಶಂ ಇದಂ ರೂಪಂ ದೃಷ್ಟವಾನ್ ಅಸಿ ಯನ್ ಮಮ ದೇವಾಪಿ ಅಸ್ಯ ರೂಪಸ್ಯ ನಿತ್ಯಂ ದರ್ಶನ ಕಾಂಕ್ಷಿಣ. ದೇವೋತ್ತಮ ಪುರುಷನ ಹೀಗೆ ಅಂದನು, ನನ್ನ ಪ್ರಿಯ ಅರ್ಜುನ, ಈಗ ನೀನು ಕಾಣುತ್ತಿರುವ ನನ್ನ ರೂಪವನ್ನು ಕಾಣುವುದು ಬಹು ಕಷ್ಟ. ಕೃಷ್ಣನ 2 ಹ್ಯಾಂಡ್ ಫಾರ್ಮ್ ಮಸ್ತ್ ಕಷ್ಟಗೆ ತುಯರೆ. ದೇವತೆಗಳು ಸಹ ಪ್ರಿಯವಾದ ಈ ರೂಪವನ್ನು ಕಾಣುವ ಅವಶ್ಯವಾಗಿ ಹಂಬಲಿಸುತ್ತಾರೆ. ದೇವತೆ ನಕಲು ಭಾಗವತ ಅವರು ಪ್ರಾರ್ಥನೆ ಮಾಡ್ಬೋದು ನಿಂಚನ ಮನಗ ಎಂಗ್ಲಿಗೆ ಭಾರತ ಭೂಮಿ ಜನ್ಮ ತಿಕ್ಕೋಡು ಬೊಕ ಬೃಂದಾವನ ಜನ್ಮ ತಿಕ್ಕೋಡು ಐಟ್ಲ ಬೃಂದಾವನ ಇಂಚೋಂಡು ಅಂಜ ಅಕ್ಲೆಗ್ಲ ಈ 2 ಹ್ಯಾಂಡ್ ಫಾರ್ಮ್ ತುಯರೆ ಮಸ್ತ್ ಇಚ್ಛೆ ದೇವತೆ ನಕ್ಲಿಗೆ. ಶ್ಲೋಕ 53. ನಹಂ ವೇದೇನ ತಪಸನ ದಾನೇನ ಚೇಜ್ಯ ಸಖ್ಯ ಏವ ವಿದುರಾಶ್ರಂ ದೃಷ್ಟ್ವಾನ್ ಅಸೀಮಾಂ ಯಥಾ. ವೇದಾಧ್ಯಯನ ಮಾತ್ರದಿಂದ ಅಥವಾ ಕಠಿಣ ತಪಸ್ಸಿಂದ ಅಥವಾ ದಾನದಿಂದ ಅಥವಾ ಪೂಜೆಯಿಂದ ನೀನು ನಿನ್ನ ದಿವ್ಯ ನೇತ್ರಗಳಿಂದ ಕಾಣುತ್ತಿರುವ ನನ್ನ ರೂಪವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ನೆಟ್ಟು ಹೋಯ್ತು ಸಾಧ್ಯ ಬೊಕೆಂಚ ಇವುಗಳು ನಾನಿರೋ ನಾನು ಕಾಣಲು ಸಾಧ್ಯವಿಲ್ಲ. ಭಕ್ತಿ ಅಮಾಂ ಅಭಿಜಾನ ಭಕ್ತಿಯರ್ದ ಭಕ್ತಿರ್ ಮಾತ್ರ ಕೃಷ್ಣ ನನ್ಗೆ ತುಯರ ದರ್ಶನ ಆಗ ಯಜುನಾಭಿಷ್. ಶ್ಲೋಕ 54. ಭಕ್ತ್ಯಾ ತು ಅನನ್ಯ ಸಾಖ್ಯ ಅಹಂ ಏವೋ ವಿದು ಅರ್ಜುನ ಜ್ಞಾತುಂ ದರ್ಶುಂ ಚ ತತ್ವೇನ ಪ್ರವೇಶುಂ ಚ ಪರಂತಪ. ನನ್ನ ಪ್ರೀತಿಯ ಅರ್ಜುನನೇ, ಏಕಚಿತ್ತ ಭಕ್ತಿ ಸೇವೆಯಿಂದ ಮಾತ್ರ ನಿನ್ನ ಮುಂದೆ ನಿಂತಿರುವ ನನ್ನನ್ನು ನಾನಿರುವಂತೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿದೆ. ಎಂಚಿನ ಭಕ್ತಿ ಸೇವೆಯಿಂದ ಮಾತ್ರ ಏಕಚಿತ್ತ ಅಂದ್ರೆ 1 ಪಾಯಿಂಟ್ ಫೋಕಸ್ಡ್ ಏಕಚಿತ್ತವನ್ನ ಕೃಷ್ಣೆ ಅಂಜ ಅದು ಅಂಚೆತ್ತಿನ ಮಾತ್ರ ಕೃಷ್ಣನ ತುಯರಾಪನಿಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ನನ್ನನ್ನು ನಾನಿರುವಂತೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಹೀಗೆ ಮಾತ್ರ ನನ್ನನ್ನು ನೇರವಾಗಿ ನೋಡಲು ಸಾಧ್ಯ. ಸೇವೆ ಹಿಡಿದು ಮಾತ್ರ ಯಜಿನಾಭಿಷ್ ಕೃಷ್ಣ ತುಯರ ಸೇವೆ ಹಿಡಿದು ಕೃಷ್ಣ ನಂಗೆ ಸಾಧ್ಯ ಭಾವೆ. ಈ ರೀತಿಯಲ್ಲಿ ಮಾತ್ರ ನಾನು ತಿಳಿಯುವ ರಾಶಿಗಳು ನೀನು ಪ್ರವೇಶಿಸಬಲ್ಲ. ಇಂಚ ಮಂತ್ರ ಮಾತ್ರ ನಿಕ್ ಮಾತಾ ಕಾನ್ಫಿಡೆಂಟ್ ವಿಷಯ ಗೊತ್ತಾಗ. ಶ್ಲೋಕ 55.
मत कर्म कृन् मत परमो मत भक्त संगवर्जित निर्वैर सर्वभूतेषु य स मामेति पांडव. ಪ್ರಿಯ ಅರ್ಜುನ, ಕಾಮ್ಯಕರ್ಮದ ಮತ್ತು ಉವಾದ ಚಿಂತನೆಗಳ ಕಶ್ಮಲದಿಂದ ಮುಕ್ತರಾಗಿ ಯಾರು ನನ್ನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿರುವನು, ಯಾರು ನನಗಾಗಿ ಕರ್ಮಗಳನ್ನು ಮಾಡುವನೋ, ನನ್ನನ್ನು ತನ್ನ ಬದುಕಿನ ಪರಮಗುಡಿಯಾಗಿ ಮಾಡಿಕೊಳ್ಳುವನೋ ಮತ್ತು ಎಲ್ಲ ಜೀವಿಗಳ ಮಿತ್ರನು, ಅವನು ನಿಶ್ಚಯವಾಗಿ ನನ್ನಲ್ಲಿ ಬರುವ. ಅದನ್ನ ಕಾಮ್ಯಕರ್ಮಕ್ಕೂ ಊಹಾತ್ಮಕ ಚಿಂತನೆ. ಕಾಮ್ಯಕರ್ಮ ಫ್ರೂಟಿವ್ ಆಕ್ಟಿವಿಟೀಸ್, ಊಹಾತ್ಮಕ ಮೆಂಟಲ್ ಸ್ಪೆಕ್ಯುಲೇಷನ್. ಮುಂದೆ ನಮ್ಮ ಪಿದೆ ಬರೋಡು ಎನ್ನ ಪ್ರಕಾರ ಇಂಚ ಮಗ ತಿಕ್ಕಿನ ಮಾತಿ ಪಂಜಿಲಕ ಅಂಚ ನಮ್ಮ ಕೃಷ್ಣ ಪ್ರಸಾದಿ ನೋಡು ಬೊಕ ಕೃಷ್ಣನ ನಮ್ಮ ಚಾಂಡಿಂಗ್ ಮಾಡ್ಬಿಟ್ಟು ಅಂಚ ಕಾಮ್ಯಕರ್ಮದ ಊಹಾತ್ಮಕ ಚಿಂತನೆಗಳ ಕಶ್ಮಲದಿಂದ ಮುಕ್ತರಾಗಿ ಯಾರು ನನ್ನ ಪರಿಶುದ್ಧ ಭಕ್ತಿ ಸೇವೆ ಐ ಮುಕ್ತ ಆದ ಪಡು ಬೊಕ ಭಕ್ತಿ ಸೇವೆ ಅನ್ಬೋಡು ಪನ ಪರಿಶುದ್ಧ ಪ್ಯೂರ್ ತೊಡಗಿರುವನು, ಯಾರು ನನಗೆ ಕರ್ಮಗಳು ಮಾಡುವನು, ಏರ್ ಕೃಷ್ಣಗೋಸ್ ಕೆಲಸ ಮಾಡ್ಬೇಕು, ನನ್ನನ್ನು ತನ್ನ ಬದುಕಿನ ಪರಮ ಗುರಿಯಾಗಿ ಮಾಡಿಕೊಳ್ಳೋನು, ಅಗಲ ಗೋಲವೇ ಕೃಷ್ಣೆ, ಮತ್ತು ಎಲ್ಲಾ ಜೀವಿಗಳ ಮಿತ್ರನು, ಮತ ಈ ಜೀವಿಗಳ ಮಿತ್ರ ಪನ ದೋಸಿ, ಅವನು ನಿಶ್ಚಯವಾಗಿ ನನ್ನಲ್ಲಿ ಬರುವನು ಅಂಚಿಂದಾನೆ ಬರ್ಬೇಕು ಕೃಷ್ಣದಲ್ಲಿ. ಎಸ್ ಏನು ಪ್ರಶ್ನೆ ಉಂಡ? ಪ್ರಶ್ನೆ ಅಂದ್ರೆ ಕೇಳಲಿ. ಎಸ್, ಹರೇ ಕೃಷ್ಣ. ಸ್ಯಾಂಡ್ ರೈಸ್ ಮಾಡ್ಕೊಳ್ಳಿ.